ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರೇಡಿಯೋಲಜಿ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ರೇಡಿಯೋಲಜಿ ಡಯಾಗ್ನೋಸಿಸ್ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕೃಷ್ಣ ಕಿರಣ್ ಎಸ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕರೆದಕ್ಕೆ ನನ್ನನ್ನು. ವೀಕ್ಷಕರೇ, ನಾವು ಯಾವುದೇ ಒಂದು ಆಸ್ಪತ್ರೆಗೆ ಒಳ ನಡೆದಂತೆ ಅನೇಕ ರೀತಿಯ ವಿಭಾಗಗಳು, ಅನೇಕ ಡಿಪಾರ್ಟ್ಮೆಂಟ್ಗಳು ಕಾಣಸಿಗುತ್ತೆ. ಅದರಲ್ಲೂ ಕೂಡ ಅದು ಮೆಡಿಕಲ್ ಒಂದು ಭಾಷೆಯಲ್ಲಿ ಅದನ್ನು ವಿಭಾಗಿಸಿರ್ತಾರೆ. ಅಂತಹ ಒಂದು ಪರೀಕ್ಷಾ ವಿಭಾಗವೇ ಈ ಒಂದು ರೇಡಿಯೋಲಜಿ ಅನ್ನುವಂಥದ್ದು. ಹಾಗಿದ್ರೆ ಏನಿದು ರೇಡಿಯೋಲಜಿ? ಇದು ವೈದ್ಯಕೀಯ ವಿಭಾಗಕ್ಕಿಂತ ವಿಭಿನ್ನವಾಗಿರ್ಬೋದಾ? ಇಲ್ಲ ರೇಡಿಯೋಲಜಿಸ್ಟ್ ಅಂದರೆ ಯಾರು? ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈಗ ಮೊದಲಾಗಿ ರೇಡಿಯೋಲಜಿ ಅಂದರೆ ಏನು ಅಂತೇಳಿ. ಫಸ್ಟ್ ಆಫ್ ಆಲ್, ನನ್ನನ್ನು ನೀವು ಕರೆದ್ರಿ. ಐ ಆಮ್ ವೆರಿ ಹ್ಯಾಪಿ. ನಿಮ್ಮ ದಾಯಿಜಿ ವರ್ಲ್ಡ್ ಎನ್ನುವಂಥದ್ದು ನನಗೆ ಅಂದರೆ ತುಂಬ ವರ್ಷದಿಂದ ನಾನು ಇದನ್ನು ಫಾಲೋ ಮಾಡ್ತಿದ್ದೇನೆ. ನಾನಂದರೆ ಬಹಳಷ್ಟು ವರ್ಷ ಮಂಗಳೂರಲ್ಲಿ ಇರಲಿಲ್ಲ, ಬೇರೆ ರಾಜ್ಯದಲ್ಲಿ, ವಿದೇಶದಲ್ಲಿದ್ದೆ. ಆಗ ನಾನು ಉಡುಪಿ ಮಂಗಳೂರು ಆ ಕಡೆಯವನು. ನಮಗೆ ಏನು ಊರಿನ ಸುದ್ದಿ ಬೇಕಾ ಒಂದು ಸಲ ಡೈಜಿ ವರ್ಲ್ಡಿಗೆ ಹೋಗಿ ಅದನ್ನು ಚೆಕ್ ಮಾಡೋದು. ನಾನು ಇದನ್ನು ನೋಡ್ತಿದ್ದಾಗ ನನಗೆ ಆಶ್ಚರ್ಯ ಆಯಿತು. 2001ರಲ್ಲಿ ಗೂಗಲ್ ಇರಲಿಲ್ಲ, ಇಂಟರ್ನೆಟ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಆಗಲೇ ನೀವು ಅದನ್ನು ಶುರು ಮಾಡಿದ್ದೀರಿ. ಈಗಿನ ಇನ್ಸ್ಟಾಗ್ರಾಮಲ್ಲೂ ಅದು ಸ್ಟ್ರಾಂಗಾಗಿ ಹೋಗ್ತಾ ಉಂಟು. ತುಂಬ ನಿಮಗೆ ಶುಭಾಶಯಗಳು. ಲಾಸ್ಟ್ ಒಂದೇ ಮಾತು ಹೇಳ್ತೀನಿ, ಈಗ ನಾನು ಜಾಸ್ತಿ ನೋಡೋದಿಲ್ಲ, ಬಟ್ ಆದರೂ ಕೆಲವೊಮ್ಮೆ ನನ್ನ ಹೆಂಡತಿ ರಾತ್ರಿ ಜೋರು ನಗ್ತಾಳೆ. ನಾನು ಇದು ಎಂತಕ್ಕೆ ನಗೋದಂದರೆ ನಿಮ್ಮ ಕಾಮಿಡಿ ನೋಡಿ ಅಷ್ಟು ಒಂದು ಪಾಪ್ಯುಲರ್ ಇದೆ. ತುಂಬ ಸಂಶಯ. ನಿಮಗೆ ಶುಭಾಶಯಗಳು. ಇದನ್ನೇ ಕಂಟಿನ್ಯೂ ಮಾಡಿ. ನಾವೀಗ ಇವತ್ತಿನ ಪ್ರೋಗ್ರಾಮಿಗೆ ಬರುವ. ಓಕೆ, ಈಗ ರೇಡಿಯೋಲಜಿ ಅಂದರೆ ಏನು ಅಂತೇಳಿ ಅನೇಕ ಗೊಂದಲಗಳಿರುತ್ತೆ. ಇದು ಒಂದು ವೈದ್ಯಕೀಯ ವಿಭಾಗ ಹೌದಾ, ಇಲ್ಲ ಏನಿದು ಅಂತೇಳಿ? ತುಂಬ ಥ್ಯಾಂಕ್ಸ್ ಈ ಕ್ವಶನ್ ಕೇಳಿದ್ದಕ್ಕೆ. ರೇಡಿಯೋಲಜಿ ಸ್ಕ್ಯಾನಿಂಗ್ ಎನ್ನುವಂಥದ್ದು ಈಗ ಒಂದು ಮೆಡಿಸಿನಲ್ಲಿ ಎಲ್ಲ ಕಡೆ ಪೇಷಂಟ್ ಕೇಳ್ತಾರೆ, ಸರ್ ನಮಗೊಂದು ಸ್ಕ್ಯಾನಿಂಗ್ ಮಾಡಿ. ಇದು ಏನು ಅಂತ ನಾವು ತಿಳ್ಕೊಳ್ಳೋ. ಫಸ್ಟು ಮೊದಲಿನ ಕಾಲದಲ್ಲಿ ಏನಾಗ್ತಿತ್ತಂದರೆ, ಡಾಕ್ಟ್ರು, ನೀವು ಪೇಷಂಟು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರು ಮೈ ಮುಟ್ಟಿ ನೋಡಿದರು, ನಾಡಿ ನೋಡಿದರು, ಇದು ಕಾಯಿಲೆ ಅಂತ ಹೇಳಿದರು. ಈಗ ಹಾಗಲ್ಲ, ಪ್ರತಿಯೊಂದನ್ನು ನಿಖರವಾಗಿ ಎಕ್ಯುರೇಟ್ ಆಗಿ ಹೇಳಬೇಕು. ಇಲ್ಲಿ ಟ್ಯೂಮರ್ ಉಂಟಾ ಇಲ್ವಾ, ಟ್ಯೂಮರ್ ಇದ್ದರೆ ಎಲ್ಲಿ ಉಂಟು, ಕಲ್ಲು ಉಂಟಾ ಇಲ್ವಾ, ಕಲ್ಲು ಎಲ್ಲಿ ಉಂಟು, ಪ್ರತಿಯೊಂದನ್ನು ಹೇಳುವಂಥ ವಿಧಾನವೇ ಈ ರೇಡಿಯಾಲಜಿ. ಸೊ ಇದೀಗ ನೀವು ಆಲೋಚನೆ ಮಾಡ್ಬೋದು, ಮೊದಲಿರಲಿಲ್ವಾ ಇದು ಅಂತ. ಇದಂದರೆ ನಾವು ಹೇಳುವಂಥದ್ದು ಒಂದು ಚೈಲ್ಡ್ ಆಫ್ ಟೆಕ್ನಾಲಜಿ ಅಂತಂದರೆ ಈ ಟೆಕ್ನಾಲಜಿಯಿಂದ ಬಂದದ್ದು. ಸೊ ಹಾಗಾಗಿ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದ್ದಾಗೆ ಬೇರೆ 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 ಸ್ಕ್ಯಾನಿಂಗ್ಗಳು ಮತ್ತು ಇನ್ನೂ ಎಕ್ಯುರೇಟ್ ಆದ ರಿಪೋರ್ಟ್ಗಳು ನಾವು ಕೊಡ್ಬೋದು. ಈಗ ಹಿಂದಿನ ಕನ್ನಡದಲ್ಲಿ ಒಂದು ಗಾದೆ ಉಂಟು, ಊರಿಗೆ ಬಂದವರು ಬಾವಿಗೆ ಬರದವಳೆ ಅಂತ ಕೇಳಿರ್ಬೋದು. ಅಂದರೆ ಊರಿಗೆ ಬಂದವರು ನೀರಲ್ಲಿ ಕೊಡಲಿಕ್ಕೆ ಮೊದಲು ಬರ್ತಿದ್ರು. ಹಾಗೆ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಆಲ್ಮೋಸ್ಟ್ ಪ್ರತಿಯೊಂದು ಪೇಷಂಟು ಒಂದು ಸಲ ಇಲ್ಲ 2 ಸಲ ಸ್ಕ್ಯಾನಿಗೆ ಬಂದೇ ಬರ್ತಾರೆ. ಸೊ ಅಲ್ಲಿ ಜಾಸ್ತಿ ರಶ್ ಇರೋದು ನೀವು ನೋಡಿರ್ಬೋದು. ಸೊ ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ರೇಡಿಯಾಲಜಿಗೆ. ಓಕೆ, ಹಾಗಿದ್ರೆ ಈ ರೇಡಿಯೋಲಜಿಸ್ಟ್ ಅನ್ನೋರು ವೈದ್ಯರ ಇಲ್ಲ ವಿಭಿನ್ನವ ಹೇಗೆ ಅಂತ? ಮೇಡಮ್, ಇದರ ಮೊದಲು ಒಂದು ಹೇಗೆ ರೇಡಿಯಾಲಜಿ ಉದಯ ಆಯಿತು ಅದರ ಬಗ್ಗೆ ಒಂದೆರಡು ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಫಸ್ಟ್ ಬಂದದ್ದು ಎಕ್ಸ್ರೇ. ಸೊ ಅದು ಹೇಗಾಯ್ತು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದೆ, ಈಗ ಮೆಡಿಸಿನ್ ಮತ್ತು ಸರ್ಜರಿ ನಾವು ಸುಶ್ರುತ, ಹಿಪೋಕ್ರಟಿಸ್ ಅವರ ಬಗ್ಗೆ ಎಲ್ಲ ಕೇಳಿದ್ದೇವೆ. ಚರಕ ಅವರೆಲ್ಲ ಸಾವಿರಾರು ವರ್ಷಗಳಿಂದ ಹಿಂದಿದ್ದವರು. ಬಟ್ ರೇಡಿಯಾಲಜಿ ಎನ್ನುವಂಥದ್ದು ಜಾಸ್ತಿ ವರ್ಷ ಆಗಲಿಲ್ಲ. 1895ರಲ್ಲಿ ಒಬ್ಬರು ಸೈಂಟಿಸ್ಟ್ ಇದ್ದರು. ಅವರೊಂದು ಎಕ್ಸ್ಪೆರಿಮೆಂಟ್ ಇದೇ ಥರ ಒಂದು ಇದು ಲೈಟ್ ಇರೋ ರೂಮ್, ಒಂದು ಕತ್ಲೆ ರೂಮಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಿರುವಾಗ ಸಡನ್ನಾಗಿ ಎಲ್ಲವನ್ನು ಅವರು ಕ್ಯಾಥೋಡ್ ರೇ ಟ್ಯೂಬಲ್ಲಿ ಒಂದು ಕವರ್ ಮಾಡಿದರು. ಅವರು ಕವರ್ ಮಾಡಿದಾಗ ಒಂದು ಕಡೆ ಅದು ಲೈಟ್ ಬರ್ಲಿಕ್ಕೆ ಶುರುವಾಯಿತು. ಅವ್ರಿಗೆ ಅದು ನಾನೆಲ್ಲ ಕವರ್ ಮಾಡಿದ್ರೆ ಅದು ಹೇಗಲ್ಲಿ ಬರ್ತಾ ಉಂಟು, ಇದು ಯಾವರೇ, ಇದು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳಿದರು. ಅದನ್ನು ಅವರು ಎಕ್ಸ್ರೇ ಅಂತ ಇಟ್ಟರು. ಸೊ ಹಾಗೆ ಅದು ಬಂತು. ಅದನ್ನು ಅವರು ಇದನ್ನು ಹೇಗೆ ನಾನು ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳಿದಾಗ ಅವ್ರೇನು ಮಾಡಿದರು, ನಾವೇನು ಮಾಡ್ತೇವೆ, ಏನೇ ಕಷ್ಟ ಇದ್ದರು ಹೆಂಡ್ತಿಯನ್ನು ಕರಿತೇವೆ, ಗಂಡ ಇದ್ದವರು ಹೆಂಡ್ತಿ ಇದ್ದವರು ಗಂಡ, ಅವ್ರು ಹೆಂಡ್ತಿಯನ್ನು ಕರೆದ್ರು, ನೀನು ಇಲ್ಲಿ ಒಂಚೂರು ಕೈ ಇಡು ಅಂತ ಹೇಳಿದ್ರು. ಅವರು ಕೈ ಇಟ್ಟಾಗ ಅದು ಫಸ್ಟ್ ಎಕ್ಸ್ರೇ ಬಂದದ್ದು. ಸೊ ನೀವು ಈಗಲೂ ಅದನ್ನು ಅಲ್ಲಿ ಒಂದು ಜರ್ಮನಿಯಲ್ಲಿ ಒಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಅದನ್ನು ನೋಡಿ ಅವ್ರ ಹೆಂಡ್ತಿ ಹೇಳ್ತದ್ದು, ಓ ಇದೀಗ ನಾನು ನನ್ನ ಸಾವನ್ನು ನೋಡಿದ್ದೇನೆ ಈ ಎಕ್ಸ್ರೇ ನೋಡಿ. ಅಂದರೆ ನಾವು ನೀವು ನೆನಪಿರ್ಬೋದು, ನಾವು ಅಂದರೆ ಭೂತ ಪ್ರೇತ ಅಂದರೆ ನಾವು ಅದು ಸ್ಕೆಲಿಟನ್ ನೋಡ್ತೇವೆ, ಅದೇ ಥರ ಈ ಸ್ಕೆಲಿಟನ್ ಬಂದಿದೆ. ಹಾಗೆ ಅದಾದ ಮೇಲೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಬಂತು. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಹೇಗೆ ಬಂತಂದರೆ, 2ನೇ ಮಹಾಯುದ್ಧದಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಅವರು ಬ್ರಿಟಿಷರು ಜರ್ಮನಿಯ ಈ ಸಬ್ಮೆರೀನನ್ನು ಕಂಡುಹಿಡಲಿಕ್ಕೆ ಮಾಡಿದಂಥ ಒಂದು ಟೆಕ್ನಿಕನ್ನು
ಉಪಯೋಗಿಸಿ ಅದನ್ನು ಅವರು ಉಪಯೋಗಿಸಿದ್ದಾರೆ. ಸೊ ಹೀಗೆ ಒಂದೊಂದು ಟೆಕ್ನಾಲಜಿ ಮುಂದೆ ಮುಂದೆ ಬಂದು ಹಾಗೆ ಇದು ರೇಡಿಯಾಲಜಿನ ಉದಯ ಆಗಿದೆ. ನೆಕ್ಸ್ಟ್ ನೀವು ಕೇಳೋ ಕ್ವಶನ್ ಅಂದರೆ ಈ ರೇಡಿಯಾಲಜಿಸ್ಟು ಡಾಕ್ಟರ್ ಆಗಿರ್ತಾರ ಅಂತ. ಸೊ ನಾವೆಲ್ಲರೂ ಈ ರೇಡಿಯಾಲಜಿ ಮಾಡುವವರು ನಾವು ಅಂದರೆ MBBS ಮಾಡಿ ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ನೀಟ್ PG ಅಂತ ಎಂಟ್ರೆನ್ಸ್ ಇರ್ತದೆ. ಆ ಎಂಟ್ರೆನ್ಸಲ್ಲಿ ಕೊಟ್ಟು ನಾವು ರೇಡಿಯಾಲಜಿಯನ್ನು ಮಾಡಿ. ಸೊ ನಮಗೊಂದು ಬೇಸಿಕ್ ಆಗಿರುವಂತಹ ಮೆಡಿಕಲ್ ಕ್ವಾಲಿಫಿಕೇಶನ್ ಇರ್ತದೆ, ಬಟ್ ಅದರೊಟ್ಟಿಗೆ ನಾವು ಈ ಎಕ್ಸ್ರೇ ತೆಗೆಯುವುದು ಅದನ್ನು ಕಲಿತು ಅದೆರಡನ್ನು ಒಂದು ಏನು ಹೇಳ್ತೀರಿ ಹೈಬ್ರಿಡ್ ಆಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೇವೆ. ಈಗ ಮೊದಲು ಇನ್ನೊಂದು ಕ್ವಶನ್ ಅಂದರೆ ಈಗಲೂ ನನ್ನ ಮಗ ಕೇಳಿದೆ, ನೀವು ರೇಡಿಯಾಲಜಿಸ್ಟ್ ಆಗಿ ಟ್ರೀಟ್ಮೆಂಟು ಮಾಡ್ತೀರಾ ಅಂತ ಹೇಳಿ. ನಾವು ಟ್ರೀಟ್ಮೆಂಟನ್ನು ಮಾಡ್ತೇವೆ. ಇದರಲ್ಲಿ ಒಂದು ಈಗ ಬ್ರಾಂಚ್ ಇದೆ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತ ಹೇಳಿ. ಅದರಲ್ಲಿ ತುಂಬ ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟ್ ಅಂದರೆ ಕೀ ಹೋಲಿಗಿಂತ ಮುಂದೆ ಪಿನ್ ಹೋಲ್ ಅಂತ ಟ್ರೀಟ್ಮೆಂಟನ್ನು ತುಂಬ ನಾವು ಕೊಡ್ತಾ ಇದ್ದೇವೆ. ಹಾಗೆ ಹಾಗಿದ್ರೆ ಈ ರೇಡಿಯಾಲಜಿ ತಂತ್ರಜ್ಞರು ಹಾಗೇನೆ ರೇಡಿಯಾಲಜಿಸ್ಟ್ ಇರ್ತಾರ, ಇವರ ನಡುವಿನ ವ್ಯತ್ಯಾಸಗಳು ಏನು? ಹೌದು, ಅಂದರೆ ಈಗ ನೀವು ನೋಡಿರ್ಬೋದು ಒಂದು ಹಾಸ್ಪಿಟಲ್ ಅಂತಂದರೆ ಅದೊಂದು ಟೀಮ್ ವರ್ಕ್. ಸೊ ರೇಡಿಯಾಲಜಿ ಅಂದರೆ ಅದೊಂದು ಟೀಮ್ ವರ್ಕ್. ಸೊ ನಾವು ಇರ್ತೇವೆ, ನಾವು 5 ವರ್ಷ MBBS ಮಾಡಿ ಆಮೇಲೆ MD 3 ವರ್ಷ MD ಮಾಡಿರ್ತೇವೆ. ಅದೇ ಥರ ಅವರು ಟೆಕ್ನಾಲಜಿಸ್ಟ್ ಅಂತ ಹೇಳ್ತೇವೆ. ಅವರಂದರೆ ಈ ಹೇಗೆ ಅದನ್ನು ಮೆಷಿನನ್ನು ಹೇಗೆ ಆಪರೇಟ್ ಮಾಡೋದು, ಒಂದು ಪೇಷಂಟ್ ಬಂದಾಗ ಕರೆಕ್ಟ್ ಆಗಿರುವ ಇಮೇಜು ಕರೆಕ್ಟ್ ಆಗಿರುವ ಸ್ಟಡಿಯನ್ನು ಹೇಗೆ ಮಾಡೋದು ಅದನ್ನು ಅವರು ಸ್ಟಡಿ ಮಾಡ್ತಾರೆ. ಸೊ ಒಂದು ಪೇಷಂಟ್ ಬಂದಾಗ ನಾವು ಮತ್ತು ಅವರು ಒಟ್ಟಿಗೆ ಕೂತ್ಕೊಂಡು ಯಾವ ಥರ ಇಮೇಜ್ ಮಾಡಬೇಕು ನೋಡ್ತಾರೆ, ನಾವು ಬಂದ ಇಮೇಜನ್ನು ಯಾವ ರೀತಿ ಇಂಟರ್ಪ್ರಿಟ್ ಮಾಡಬೇಕಂತ ನೋಡ್ತಾರೆ. ಇದರಲ್ಲಿ ಏನಂತಂತೇಳಿ ನಾನು ಅದು ಮಾಡೋದು ಇದು ಮಾಡೋದು ಅಂತಿಲ್ಲ, ಇಟ್ ಇಸ್ ಎ ಟೀಮ್ ವರ್ಕ್. ಸೊ ಅವರು ನಮ್ಮೊಟ್ಟಿಗೆ ಹೀಗೆ ವರ್ಕ್ ಮಾಡ್ತಿರ್ತಾರೆ. ಓಕೆ, ಇನ್ನು ಅವಾಗಲೇ ಒಂದು ಎಕ್ಸ್ರೇ ಬಗ್ಗೆ ಹೇಳಿದ್ರಿ ನೀವು. ಹಾಗಿದ್ರೆ ಆ ಎಕ್ಸ್ರೇ ಅನ್ನುವಂಥ ಹೆಸರಿಗೆ ಕೂಡ ಏನಾದರೂ ಹಿನ್ನೆಲೆ ಆ ಥರ? ಅದೇ ಕರೆಕ್ಟ್ ಕ್ವಶನ್ ಕೇಳಿದ್ರಿ. ಎಕ್ಸ್ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಅನ್ನೋನ್. ಸೊ ಹಾಗಾಗಿ ಅವರು ಅನ್ನೋನ್ ರೇ ಅದಕ್ಕೊಂದು ಹೆಸರಿಟ್ರು ಎಕ್ಸ್ರೇ ಅಂತ ಹೇಳಿ. ಸೊ ಹೋಲ್ ಬಾಡಿ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ, ಇದು ಮಂಗಳೂರಲ್ಲಿ ಕೂಡ ಇದೆಯಾ? ಇದಂದ್ರೆ ಏನು ಅಂತ? ಅದೇ ಕರೆಕ್ಟ್. ಇದಂದ್ರೆ ತುಂಬಾ ಜನ ಕೇಳುವಂತ ಕ್ವಶನ್, ಸರ್ ನನಗೊಂದು ಹೋಲ್ ಬಾಡಿ ಸ್ಕ್ಯಾನ್ ಮಾಡಬೇಕು, ನೀವು ಅದನ್ನು ಮಾಡ್ಬೋದಾ ಅಂತ. ಸಾಧಾರಣ ನೀವು ನೋಡಿದರೆ ಡಾಕ್ಟರ್ಸ್ ಅದನ್ನು ಅಷ್ಟು ಎನ್ಕರೇಜ್ ಮಾಡ್ತಾರೆ. ಇದು ಯಾಕೆ ನಿಮಗೆ ಯಾವ ಪ್ರಾಬ್ಲಮ್ ಉಂಟಾ ಅದನ್ನು ಮಾಡಿ ಅಂತ ಹೇಳ್ತಾರೆ. ಸೊ ಈ ಕ್ವಶನ್ ನಾನು 2 ರೀತಿಯಲ್ಲಿ ತಗೊಳ್ತೇನೆ. ಒಂದು, ಕೆಲವು ಕಡೆ ಬರೆದಿರ್ತಾರೆ ಹೋಲ್ ಬಾಡಿ ಸ್ಕ್ಯಾನಿಂಗ್ ಅವೈಲೇಬಲ್ ಅಂತ. ಅದರ ಅರ್ಥ ಏನು ಅಂತ, ಅದಂದರೆ ಈಗ ಒಂದು CT ಸ್ಕ್ಯಾನು ಅಥವಾ MRI ಇರೋ ಮೆಷಿನ್, ನಮ್ಮ ಹತ್ರ ಇರೋ ಮೆಷಿನಲ್ಲಿ ದೇಹದ ಎಲ್ಲ ಭಾಗಗಳನ್ನು ನಾವು ಚೆಕ್ ಮಾಡ್ಬೋದು, ಅದು ಹೋಲ್ ಬಾಡಿ ಸ್ಕ್ಯಾನ್. ಬಟ್ ಪೇಷಂಟ್ ಏನು ತಿಳ್ಕೊಳ್ತಾ ಅಂದರೆ ನನ್ನ ಒಂದು ಹೋಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿ ನನಗೇನಾದರೂ ಪ್ರಾಬ್ಲಮ್ ಉಂಟು ಅದನ್ನು ನಾನು ಐಡೆಂಟಿಫೈ ಮಾಡ್ಬೋದಾ ಅಂತ ಪೇಷಂಟ್ ತಿಳ್ಕೊಳ್ತಾರೆ. ಬಟ್ ನಾವು ಹಾಗೆ ಯಾಕೆ ಮಾಡೋದಿಲ್ಲ ಅಂದರೆ, ಒಂದು ನಾವು ಇದನ್ನು ಮುಂದೆ ಡಿಸ್ಕಸ್ ಮಾಡ್ತೇವೆ, ಈ ಒಂದು ರೇಡಿಯೇಷನ್ ರಿಸ್ಕ್ ಅಂತ ಇರ್ತದೆ, ಹಾಗಾಗಿ ಅನಗತ್ಯವಾಗಿ ನಾವು ಮಾಡಬಾರ್ದು. ಮತ್ತು ಒಂದು ಇಂಡಿಕೇಶನ್ ಅಂತ ಇರ್ತದೆ, ಅಂದರೆ ಡಾಕ್ಟ್ರು ಒಂದು ಸಸ್ಪೆಕ್ಟ್ ಮಾಡ್ತಾರೆ ಈ ಥರ ಇರ್ಬೋದು ಅಂತ, ಆವಾಗ ಮಾಡಿದರೆ ಅದರ ಫಲ ಸಿಕ್ಕೋದು. ಹಾಗಾಗಿ ನಾವು ಈಗ ಒಬ್ಬರ ದುಡ್ಡು ಉಂಟು ನಾನು ಹೋಲ್ ಬಾಡಿ ಸ್ಕ್ಯಾನ್ ಅದನ್ನು ಸಾಧಾರಣ ನಾವು ಎನ್ಕರೇಜ್ ಮಾಡೋದಿಲ್ಲ ಈ ರೀಸನ್ಸಿಗಾಗಿ. ಬಟ್ ಹೇಳಿದಾಗೆ ಹೋಲ್ ಬಾಡಿ ಸ್ಕ್ಯಾನ್ ಅಂದರೆ ಕಂಪ್ಲೀಟ್ ಮಾಡುವಂಥ ಸ್ಕ್ಯಾನ್ ಫೆಸಿಲಿಟಿ ಅದು ಮಂಗಳೂರಲ್ಲಿ ಎಲ್ಲ ಕಡೆ ತುಂಬ ಹಾಸ್ಪಿಟಲಲ್ಲಿ ಡಯಾಗ್ನೋಸ್ ಸೆಂಟರ್ನಲ್ಲಿ ಆ ಫೆಸಿಲಿಟಿ ಉಂಟು. ಓಕೆ, ಇವಾಗ ತಂತ್ರಜ್ಞಾನ ಬೆಳೀತಾ ಇದ್ದಂತೆ ಅದರ ಅಡ್ಡ ಪರಿಣಾಮ ಕೂಡ ಸಾಕಷ್ಟು ನಾವು ಕಾಣ್ತಾ ಇರ್ತೇವೆ. ಇನ್ನು ಕೆಲವರಿಗೆ ಒಂದು ಕುತೂಹಲ ಅಂದರೆ ಈ ವಿಕಿರಣ ಅಂದರೆ ಲೈಟ್ ಬರುತ್ತಲ್ಲ, ಅದರಿಂದಾಗಿ ಏನಾದ್ರು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಸ್ಕ್ಯಾನಿಂಗ್ ಮಾಡೋದ್ರಿಂದ ಕ್ಯಾನ್ಸರ್ ಆ ಥರ ಏನಾದರೂ ಬರುವಂಥ ಚಾನ್ಸಸ್ ಇರುತ್ತೆ. ತುಂಬ ಜನ ಆ ಕ್ವಶನ್ ಅಲ್ಲಿ ಕೇಳ್ತಾರೆ, ಈಗ ನಾವು ಕ್ಯಾನ್ಸರ್ ಡಿಟೆಕ್ಟ್ ಮಾಡಲಿಕ್ಕೆ ಸ್ಕ್ಯಾನ್ ಮಾಡ್ತೇವೆ, ಬಟ್ ಈ ಸ್ಕ್ಯಾನ್ ಮಾಡಿ ನಮಗೆ ಕ್ಯಾನ್ಸರ್ ಬರ್ತದಾ ಅಂತೇಳಿ. ಅಂದರೆ ನಾನು ಹೇಳಿದಾಗ ಈ ಸ್ಕ್ಯಾನಿಂಗಲ್ಲಿ ಹಲವು ವಿಧ ಉಂಟು. ಒಂದು ಎಕ್ಸ್ರೇ ಅಂತ ಉಂಟು, ಒಂದು CT ಸ್ಕ್ಯಾನ್ ಅಂತ ಉಂಟು, ಒಂದು MRI ಅಂತ ಉಂಟು, ಒಂದು ಅಲ್ಟ್ರಾಸೌಂಡ್ ಅಂತ ಉಂಟು. ಇದರಲ್ಲಿ ಈ ವಿಕಿರಣದ ಯೂಸ್ ಮಾಡುವಂಥದ್ದು ಎಕ್ಸ್ರೇ ಮತ್ತು CT ಸ್ಕ್ಯಾನ್. ಈಗ ನಾವು ಒಂದು 2 ನಿಮಿಷ ಕೊಡಿ ಈ ಕ್ವಶನ್ ಉತ್ತರ ಕೊಡಲಿಕ್ಕೆ. ಇದರಿಂದ ಈ ಎಕ್ಸ್ರೇ ಮತ್ತು CT ಸ್ಕ್ಯಾನಿಂದ ಕ್ಯಾನ್ಸರ್ ಬರ್ತದ, ಅದೊಂದು ಯಾವತ್ತಿರುವಂಥ ಒಂದು ಡೌಟ್, ಪೇಷಂಟ್ಗಳಿರುವಂಥ ಡೌಟ್. ಏನಂದರೆ ಈ ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ವಿಕಿರಣವನ್ನು ರೇಡಿಯೇಷನ್ ಅಂತ ಹೇಳ್ತೇವೆ. ಸೊ ಏನಾಗ್ತದೆ ಅಂದರೆ, ಈಗ ನಾವು ಒಬ್ಬ ಮನುಷ್ಯನನ್ನು ಮಗುವನ್ನು ಒಂದು ಎಕ್ಸ್ರೇ ಮಾಡುವಾಗ ಆ ಒಂದು ಎಕ್ಸ್ರೇ ಎನ್ನುವಂಥದ್ದು ನಮ್ಮ ದೇಹದ ಮೂಲಕ ಪಾಸಾಗಿ ಅದು ಎಕ್ಸ್ರೇ ಕ್ಯಾಸೆಟ್ ಅದರ ಮೇಲೆ ಬೀಳ್ತದೆ. ಸೊ ಆಗ ನಮಗೊಂದು ಈ ರೇಡಿಯೇಷನ್ ಡೋಸ್ ಎನ್ನುವ ಒಂದು ವರ್ಡನ್ನು ನಾವು ಯೂಸ್ ಮಾಡ್ತೇವೆ, ಅಂದರೆ ಸ್ವಲ್ಪ ಇರುವಂಥ ರೇಡಿಯೇಷನ್ ಡೋಸ್ ಬರ್ತದೆ. ಸೊ ಈ ರೇಡಿಯೇಷನ್ ಡೋಸ್ ಹಾರ್ಮ್ಫುಲ್ ಅಂದರೆ ಹೌದು, ಇದರಿಂದ ನಮಗೆ ಕ್ಯಾನ್ಸರ್ ಬರಬಹುದು. ಅದು ಎಷ್ಟು ಬರ್ಬೋದು ಅಂದರೆ, ಬಟ್ ಬರುವಂತಹ ರಿಸ್ಕ್ ತೀರಾ ಕಡಿಮೆ. ಆದರೆ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದರೆ, ಈಗ ನಾವು ಇವತ್ತು ಒಂದು ಮಗು ಹುಟ್ಟಿತ್ತು ಅಂದರೆ ಆ ಮಗು ದೊಡ್ಡವನಾಗಿ ಅಡಲ್ಟ್ ಆಗಿ ಸಾಯುವಾಗ ಅಂದರೆ ಫಾರ್ ಎ ಸಿಂಗಲ್ ಪರ್ಸನ್ ವಾಟ್ ಈಸ್ ದ ಲೈಫ್ ಟೈಮ್ ರಿಸ್ಕ್ ಆಫ್ ಕ್ಯಾನ್ಸರ್, ಅಂದರೆ ಒಬ್ಬರಿಗೆ ಲೈಫಲ್ಲಿ ಬರುವಂಥ ಕ್ಯಾನ್ಸರ್ ರಿಸ್ಕ್ ಅಂದರೆ 3 ಜನರಲ್ಲಿ ಒಬ್ಬರಿಗೆ ಬರ್ಬೋದು. ನಾನು 80 ವರ್ಷ ಆಗುವಾಗ ಅಂಥ 3 ಜನ ಇದ್ದರೆ ಅವ್ರಿಗೆ ಒಬ್ರಿಗೆ ಬರ್ಬೋದು. ಅದೇ ಥರ ಒಂದು ಎಕ್ಸ್ರೇ ಮಾಡಿದರೆ
ಈಗ ಒಂದು ನಾವು 10,000 ಜನಕ್ಕೆ ಎಕ್ಸ್ರೇ ಮಾಡಿದರೆ ಅವರಲ್ಲಿ 0.1% ಬರ್ಬೋದು. ಅಂದರೆ 1,00,000 ಜನಕ್ಕೆ ನೀವು ಎಕ್ಸ್ರೇ ಮಾಡಿದರೆ ಒಬ್ಬರಿಗೆ ಅದರಿಂದ ಕ್ಯಾನ್ಸರ್ ಬರ್ಬೋದು. 10,000 CT ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ಒಬ್ಬರಿಗೆ ಬರ್ಬೋದು. ಹೀಗಾದರೆ ನಾವು ಈ ರಿಸ್ಕ್ ಇದ್ದರೆ ಡಾಕ್ಟ್ರೆ ನಾವು ಯಾಕೆ ಸ್ಕ್ಯಾನ್ ಮಾಡಬೇಕಂತ ನೀವು ಅದನ್ನು ಕೇಳ್ಬೋದು. ಈಗ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ನಿನ್ನೆ ಒಬ್ಬರು ಪೇಷಂಟ್ ಬಂದರು. ಅವರು ನನಗೆ ಮಲದ್ವಾರದಲ್ಲಿ ರಕ್ತ ಬರ್ತಾ ಉಂಟು, ನನಗೆ ವೆಯ್ಟ್ ಲಾಸ್ ಆಗಿದೆ ಅಂತ ಬಂದರು. ಸೊ ನಾವು ಅದನ್ನು ಸ್ಕ್ಯಾನ್ ಮಾಡಿದಾಗ ಅವರಿಗೆ ಈ ಒಂದು ಕೊಲೋನ್ನ ಒಂದು ಕ್ಯಾನ್ಸರ್ ಇದೆ ಅಂತ ನಾವು ಕಂಡುಹಿಡಿದೆವು. ಸೊ ಈಗ ಏನಾಯಿತು, ನಾವು ಕೊಟ್ಟಿರೋ ರೇಡಿಯೇಷನಿಂದ ಅವರಿಗೊಂದು ಇದರಲ್ಲೊಂದು ಕ್ಯಾನ್ಸರ್ ಉಂಟು, ಇದು ಈ ಸ್ಟೇಜಲ್ಲಿ ಉಂಟು, ಅದನ್ನೀಗ ನಾವು ರೇಡಿಯೇಷನ್ ಅಥವಾ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಬೋದು. ಸೊ ನೋಡಿ, ಈ ಸ್ಕ್ಯಾನಿಂದ ನಾವು ಅವರ ಅದನ್ನು ಕಂಪ್ಲೀಟ್ ಗುಣ ಮಾಡ್ಬೋದು ಈಗ ಕ್ಯಾನ್ಸರನ್ನು. ಈಗ ನಾವು ಈ ಸ್ಕ್ಯಾನ್ ಮಾಡದಿದ್ದರೆ ಅವರು ಇನ್ನೊಂದು 2 ವರ್ಷದಲ್ಲಿ ಅವರು ಬದುಕ್ತಿರಲಿಲ್ಲ. ಬಟ್ ಈ ಸ್ಕ್ಯಾನ್ ಮಾಡಿ ನಾವು ಅವರಿಗೆ ಇನ್ನು 20 ವರ್ಷದ ಎಕ್ಸ್ಟ್ರಾ ಲೈಫ್ ಬೆನಿಫಿಟನ್ನು ಕೊಟ್ಟಿದ್ದೇವೆ. ಸೊ ಇದೊಂದು ಏನು ಹೇಳ್ತಾರೆ ಅಂದರೆ ಇಂಗ್ಲೀಷ್ನಲ್ಲಿ ಟ್ರೇಡ್ ಆಫ್. ಸೊ ಒಂದು ಸಣ್ಣ ರಿಸ್ಕಿಗಾಗಿ ಬಟ್ ನೋಡಿ ನಾವು ಈ ರೀತಿ ಅವರ ಜೀವದಲ್ಲಿ 25 ವರ್ಷ ಅವರಿಗೆ ಎಕ್ಸ್ಟ್ರಾ ಸಿಕ್ಕಿದೆ. ಸೊ ಈ ಥರ ಡಾಕ್ಟರು, ಈಗ ಪ್ರತಿಯೊಬ್ಬ ಡಾಕ್ಟ್ರಿಗೂ MBBS ಇರ್ತಾರಲ್ಲ, ಅವರಿಗೆ ಅದನ್ನು ನಾವು ಟ್ರೈನಿಂಗ್ ಇರ್ತದೆ, ಯಾವಾಗ ಸ್ಕ್ಯಾನ್ ಮಾಡಬೇಕು, ಯಾವಾಗ ಅದನ್ನು ಅವರು ನೋಡಿ ಆ ರಿಸ್ಕ್ ಬೆನಿಫಿಟನ್ನು ಅನಲೈಸ್ ಮಾಡಿ ಮಾಡ್ತಾರೆ. ಓಕೆ, ಇವಾಗ ಸ್ಕ್ಯಾನಿಂಗ್ ಮಾಡೋದ್ರಿಂದ ನಮಗೆ ಏನು ರೋಗ ಇದೆ ಅದೆಲ್ಲ ಗೊತ್ತಾಗುತ್ತೆ. ಹಾಗಿದ್ರೆ ಪದೇ ಪದೇ ಸ್ಕ್ಯಾನ್ ಮಾಡ್ತಾ ಇರೋದು ಎಷ್ಟು ಸೇಫ್ ಅಂತ? ಕರೆಕ್ಟ್, ಅದು ಒಂದು ಇಂಪಾರ್ಟೆಂಟ್ ಕ್ವಶನ್. ಸೊ ನಾನು ಇದರಲ್ಲಿ ಹೇಳಿದಾಗೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ನೀವು ತುಂಬ ಕಡೆ ಕೇಳಿರ್ಬೋದು. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂದರೆ ಸೌಂಡ್ ಇರ್ತದಲ್ಲ, ಅದರಿಂದ ಒಂಚೂರು ಮೇಲೆ ಇರುವಂಥದ್ದು. ಅದನ್ನು ನೀವು ಎಷ್ಟು ಸಲ ಮಾಡಿದ್ರು ಅದು ನಿಮಗೆ ಯಾವುದೇ ಹಾರ್ಮ್ ಇಲ್ಲ. ಯಾಕಂದರೆ ನಾವೀಗ ಸೌಂಡ್ ಕೇಳ್ತಾ ಇದ್ದೇವೆ, ಸೌಂಡ್ ಮತ್ತೆ ಮತ್ತೆ ಕೇಳಿದರೆ ಹಾರ್ಮ್ ಉಂಟಾ? ಇಲ್ಲ. ಸೊ ಹಾಗಾಗಿ ಈಗ ಪ್ರೆಗ್ನೆನ್ಸಿಯಲ್ಲಿ ಕೆಲವರು ಹೇಳ್ತಾರೆ ನನಗೆ ಪ್ರತಿ ಸಲ ಡಾಕ್ಟರ್ ಹೋದಾಗಲೂ ಸ್ಕ್ಯಾನ್ ಮಾಡ್ತಾರೆ, ಅದು ಯಾಕೆ? ಸೊ ಹಾಗಾಗಿ ಮಗುವಿಗಾಗಲಿ ತಾಯಿಗಾಗಲಿ ಯಾವುದೇ ತೊಂದರೆ ಇಲ್ಲ. ನೀವು ಎಷ್ಟೇ ಸಲ ಸ್ಕ್ಯಾನ್ ಮಾಡಿದರೂ ಯಾವುದೇ ತೊಂದರೆ ಇಲ್ಲ. ಇನ್ನೊಂದು MRI ಸ್ಕ್ಯಾನ್ ಅಂತ ಬರ್ತದೆ, ಅದು ಸಹ ಅಷ್ಟೇ ತುಂಬ ಲೋ ಎನರ್ಜಿ FM ವೇವನ್ನು ಯೂಸ್ ಮಾಡುವಂಥದ್ದು, ಅದರಲ್ಲೂ ಯಾವ ಪ್ರಾಬ್ಲಮ್ ಇಲ್ಲ. ಬಟ್ ಈ ಎಕ್ಸ್ರೇ ಮತ್ತು CT ಅಲ್ಲಿ ಹೇಳಿದ್ನಲ್ಲ, ಮತ್ತೆ ಮತ್ತೆ ಮಾಡಿದರೆ ಒಂದು ಸಣ್ಣ ರಿಸ್ಕ್ ಉಂಟು. ಸೊ ನೀವು ಯಾಕೆ ಅದನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿದರೆ, ಅದೇ ನಾನು ಹೇಳಿದ್ನಲ್ಲ, ಈಗ ಆ ಪೇಷಂಟ್ನೇ ತಗೊಳ್ಳಿ. ಈಗ ನಾವು ಅವರಿಗೆ ಡಯಾಗ್ನೋಸ್ ಮಾಡಿದ್ವಿ, ಅವರಿಗೆ ಸರ್ಜರಿ ಮಾಡಿದ್ವಿ, ಅವ್ರಿಗೆ ಕಂಪ್ಲೀಟ್ಲಿ ಕ್ಯೂರ್ ಆಯಿತು. ಸೊ ನಾವು 1 ವರ್ಷ ಬಿಟ್ಟು ಬಾ, ಆಗ ಒಂದು ಸ್ಕ್ಯಾನ್ ಮಾಡಿ ನೋಡು ಅಂತ ಹೇಳ್ತೇವೆ. ಯಾಕೆ ಹೇಳ್ತೇವೆ? ಯಾಕಂದರೆ ಏನಾದರೂ ಅರ್ಲಿ ಬಂದರೆ ಮತ್ತೆ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು. ಈಗ ನಾವು ಸ್ಕ್ಯಾನ್ ಮಾಡಿಲ್ಲ ಅಂದರೆ ಆಗ ಅವರಿಗೆ ಅದು ಮುಂದೆ ಏನು ಉಂಟು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೋಡಿ, ನಿಮ್ಮ ಹತ್ರ ಕೇಳ್ತೇನೆ, ಈಗ ನಾವು ಸ್ಕ್ಯಾನ್ ಮಾಡಿ ಏನೂ ಇಲ್ಲ ಅಥವಾ ಏನೋ ಒಂದು ಸಣ್ಣದು ಉಂಟಂತ ಹೇಳಿದಾಗ ಅವರ ಲೈಫಿಗೆ ಅದು ಉಪಯೋಗ ಆಗೋದಿಲ್ವಾ? ಸೊ ಹಾಗಾಗಿ ಅಂಥ ಸಿಚುವೇಶನಲ್ಲಿ ನಾವು ಅದನ್ನು ಮತ್ತೆ ಮತ್ತೆ ಮಾಡ್ತೇವೆ. ಓಕೆ, ಹಾಗಿದ್ರೆ ಅಲ್ಟ್ರಾಸೌಂಡ್ ಇರ್ಬೋದು, MRI, ಹಾಗೇನೆ ನಾರ್ಮಲ್ ಸ್ಕ್ಯಾನಿಂಗ್, ಇದರ ನಡುವಿನ ವ್ಯತ್ಯಾಸಗಳಿಗೆ? ಕರೆಕ್ಟ್, ತುಂಬ ಸರಿಯಾದ ಕ್ವಶನ್ ಅಂತ ಕೇಳಿದ್ರಿ. ನಾನು ಹೇಳಿದಾಗೆ ಈ ಸ್ಕ್ಯಾನಿಂಗ್ ಅಂತ ಹೇಳಿದರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಇರ್ತದೆ, ಅದು ಸೌಂಡ್ ವೇವ್ಸನ್ನು ಉಪಯೋಗಿಸಿ ಮಾಡುವಂಥದ್ದು. ಸೊ ಅದರಲ್ಲಿ ನಮಗೆ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ, ಬಟ್ ಯಾವುದೇ ಹಾನಿಕಾರಕ ಎಫೆಕ್ಟ್ ಇಲ್ಲ. ಬಟ್ ಅದರಲ್ಲಿ ಒಂಚೂರು ಲಿಮಿಟೇಷನ್ ಇರ್ತದೆ, ಕೆಲವುದರಲ್ಲಿ ಕಾಣೋದಿಲ್ಲ. ಆಗ ನಾವು ಸ್ವಲ್ಪ ಹೈಯರ್ ಆಗಿರುವಂಥ CT ಸ್ಕ್ಯಾನಿಂಗ್ ಹೋಗ್ತೇವೆ, ಅದರಲ್ಲಿ ಒಂಚೂರು ರಿಸ್ಕ್ ಇರ್ತದೆ, ಇಲ್ಲ ಅಂತ ಹೇಳಿ. ಹಾಗೆ ಪ್ರತಿಯೊಂದು ಇಂಡಿಕೇಶನಿಗೂ ಒಂದೊಂದು ಥರ. ಈಗ ಮಗುವಿಗೆ ನೋಡುವಂತಿದ್ರೆ ಅದು ಅಲ್ಟ್ರಾಸ್ಕ್ಯಾನ್ ಮಾಡ್ತೇವೆ, ಇನ್ನೊಬ್ಬರಿಗೆ ಕ್ಯಾನ್ಸರ್ ಸಸ್ಪೆಕ್ಟ್ ಮಾಡಿದರೆ ನಾವು ಅವರಿಗೆ CT ಸ್ಕ್ಯಾನ್ ಮಾಡ್ತೇವೆ. ಹಾಗೆ ಬ್ರೈನ್ನಲ್ಲಿ ತಲೆಯ ಒಳಗೆ ಏನೋ ತಲೆ ಮೆದುಳಿನೊಳಗೆ ಏನೋ ತೊಂದರೆ ಇದ್ದರೆ ಅವರಿಗೆ MRI ಸ್ಕ್ಯಾನ್. ಹೀಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ರೋಲ್ಗಳು ಇರ್ತವೆ. ಓಕೆ, ಹಾಗಿದ್ರೆ ಈ ಗರ್ಭಿಣಿಯರು ಮಾಡುವಂತಹ ಸ್ಕ್ಯಾನ್ಗೆ ಏನು ಎಫೆಕ್ಟ್ ಆಗಲ್ವಾ ಮಗುವಿಗೆ? ಇಲ್ಲ, ಮಗುವಿಗೆ ಯಾವುದೇ ಎಫೆಕ್ಟ್ ಆಗುದಿಲ್ಲ. ಓಕೆ, ಇನ್ನೊಂದು ಮಗುವನ್ನ ನೋಡ್ಲಿಕ್ಕೋಸ್ಕರ ಸ್ಕ್ಯಾನ್ ಮಾಡ್ತಾರೆ, ಹೆಣ್ಣ ಗಂಡ ಅಂತೇಳಿ. ಇನ್ನು ಸ್ಕ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಯಾರು ಕೂಡ ಅಲ್ಲಿ ಇರ್ಲಿಕ್ಕೂ ಕೂಡ ಬಿಡುದಿಲ್ಲ, ಇದು ಹೇಗೆ ಅಂತ? ಇದು ತುಂಬಾ ಮುಖ್ಯವಾದಂಥ ಪ್ರಶ್ನೆ. ಪ್ರತ್ಯೇಕವಾಗಿ ನಮ್ಮಲ್ಲಿ ದುಬೈಯಲ್ಲಿ ಅಥವಾ ಗಲ್ಫ್ ಕಂಟ್ರಿಯಲ್ಲಿ ತುಂಬ ಜನ ಇರ್ತಾರೆ, ಅವರು ಡೆಲಿವರಿ ಮಾಡಬೇಕಂತ ಬರ್ತಾರೆ. ಬಂದಾಗ ನಾವು ಹೇಳ್ತೇವೆ ನನಗೆ ಡಾಕ್ಟ್ರೆ ಮಗು ಗಂಡ ಹೆಣ್ಣ ಹೇಳಿ ನನ್ನ ಗಂಡನು ಬರ್ತಾರೆ, ಅವರಿಗೂ ಮಗುವನ್ನು ತೋರಿಸಿ ಅಂತ ಹೇಳ್ತಾರೆ. ಬಟ್ ಆಗ ಏನಾಗ್ತದೆ ಅಂದರೆ ಮತ್ತೆ ನಾವು ಆಗೋದಿಲ್ಲ ಅಂತ ಹೇಳಿದರೆ, ಅದು ಯಾಕೆ ಡಾಕ್ಟ್ರು, ನಾನಲ್ಲಿ ದುಬೈಲಿದ್ದಾಗ ನನಗೆಲ್ಲ ತೋರಿಸಿದ್ರು, ನೀವು ಯಾಕೆ ತೋರಿಸೋದಿಲ್ಲ, ನಿಮ್ಮ ಮೆಷಿನ್ ಸರಿ ಇಲ್ವ, ಈ ಥರ ಎಲ್ಲ ಕ್ವಶನ್ ಕೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಂತಂದರೆ ನಮ್ಮ ಕಂಟ್ರಿಯಲ್ಲಿ ಇರುವಂಥ ಒಂದು ನೀವು ಅದನ್ನು ಕೇಳಿರ್ಬೋದು, PCPNDT ಅಂದರೆ ಈ ನಾವು ಸ್ಕ್ಯಾನ್ ಮಾಡುವವರು ಸೆಕ್ಸ್ ಮಗುವನ್ನು ಗಂಡ ಹೆಣ್ಣ ಅಂತ ಹೇಳಬಾರ್ದು. ನೀವು ಅದು ಯಾಕೆ ನಾವು ಹೇಳಬಾರ್ದು ಡಾಕ್ಟ್ರ್, ನಾವು ಅಂಥವರಲ್ಲ, ನೀವು ಅಂಥವರಲ್ಲ, ಹೌದು. ಬಟ್ ಎಷ್ಟೋ ಜನರು ಹೆಣ್ಣು ಮಕ್ಕಳು ಹೆಣ್ಣಿನ ಭ್ರೂಣ ಅಂತ ಗೊತ್ತಾದಾಗ ಅದನ್ನು ಅವರು ನಿರ್ಮೂಲನೆ ಮಾಡಲಿಕ್ಕೆ ನೋಡ್ತಾರೆ. ಸೊ ಹಾಗಾಗಿ ಸರ್ಕಾರ ಈ ಭಾಗದಲ್ಲಿ ತುಂಬಾ ಸ್ಟ್ರಿಕ್ಟಾಗಿ ಇದನ್ನು ಅನ್ವಯ ಮಾಡ್ತಾ ಉಂಟು. ಹಾಗಾಗಿ ನಾವು ಗಂಡ ಹೆಣ್ಣ ಅಂತ ಮಗುವನ್ನು ನೋಡ್ತೇವೆ, ಫುಲ್ ಡಿಟೇಲಾಗಿ ಮಗುವನ್ನು ನೋಡ್ತೇವೆ, ಮಗುವನ್ನು ಪಿಕ್ಚರನ್ನು ನಿಮಗೆ ಕೊಡ್ತೇವೆ. ಬಟ್ ಆದರೆ ಗಂಡ ಹೆಣ್ಣ ಅಂತ ನಾವು ಅದು ಹೇಳಲಿಕ್ಕೆ ಆಗೋದಿಲ್ಲ, ಈ ಒಂದು ಇದರಿಂದಾಗಿ, ಗೌರ್ಮೆಂಟ್ ರೂಲಿಂದಾಗಿ.
ಓಕೆ, ಇದೊಂದು ನಿಜವಾಗಿ ಕೂಡ ಮಾಡಿರೋದು ಸರ್ಕಾರ ಕೂಡ ಉತ್ತಮ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ ಅಲ್ಲ, ಹಿಂದಿನ ಕಾಲದಲ್ಲಿ ಸಾಕಷ್ಟು ಹೆಣ್ಣು ಭ್ರೂಣ ಹತ್ಯೆಗಳು ಆಗ್ತಾನೆ ಇತ್ತು. ಇನ್ನು ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ತಲೆಮರೆಸಿಕೊಂಡು ಕೆಲವೊಂದು ಕಡೆಗಳಲ್ಲಿ ಮಾಡ್ತಾರೆ. ಓಕೆ, ಇನ್ನು ಸ್ಕ್ಯಾನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವರನ್ನ ಖಾಲಿ ಹೊಟ್ಟೆಗೆ ಬರ್ಲಿಕ್ಕೆ ಬಿಡ್ತಾರೆ, ಇನ್ನು ಕೆಲವರು ನೀರು ಕುಡಿದು ಬನ್ನಿ ಅಂತಾನು ಹೇಳ್ತಾರೆ. ಇದು ಯಾಕೆ? ಅದೊಂದು ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ರಿ. ಅಂದರೆ ಈ ನಮ್ಮ ಹೊಟ್ಟೆಯೊಳಗೆ ಬೇರೆ ಬೇರೆ ಆರ್ಗನ್ಸ್ ಇದ್ದೇವೆ. ಒಂದು ಗಾಲ್ ಬ್ಲ್ಯಾಡರ್, ಅದನ್ನು ಕನ್ನಡದಲ್ಲಿ ಪಿತ್ತಕೋಶ ಅಂತ ನಾವು ಹೇಳ್ತೇವೆ. ಹಾಗೆ ಗರ್ಭಕೋಶ, ಯೂಟ್ರಸ್ ಅಂತ ಇರ್ತದೆ. ಸೊ ನಾವಂದರೆ ಫಾಸ್ಟಿಂಗ್ ಯಾಕೆ ಮಾಡ್ತೇವೆ ಅಂದರೆ ಈ ಪಿತ್ತಕೋಶ, ಗಾಲ್ ಬ್ಲ್ಯಾಡರ್ ಕ್ಲಿಯರ್ ಆಗಿ ನೋಡಬೇಕಂದ್ರೆ ನಾವಾಗ ಫಾಸ್ಟಿಂಗ್ ಮಾಡಬೇಕು. ಇಲ್ದಿದ್ರೆ ನಿಮಗೂ ನೀವು ಸಣ್ಣ ಕ್ಲಾಸಲ್ಲಿ ಓದಿರ್ಬೋದು, ಅಂದರೆ ನಾವು ಊಟ ಮಾಡಿದ ನಂತರ ಪಿತ್ತಕೋಶ ಅದು ಕಾಂಟ್ರಾಕ್ಟ್ ಆಗಿ ಅದರಿಂದ ಬೈಲ್ ಬರ್ತದೆ, ಅದು ಡೈಜೆಷನಿಗೆ ಹೆಲ್ಪ್ ಮಾಡಿ. ಸೊ ಅದರ ಮೊದಲು ನೀವು ಊಟ ಮಾಡೋ ಮೊದಲು ನಾವು ನೋಡಬೇಕು. ಸೊ ಹಾಗಾಗಿ ನಾವು ಈ ಗಾಲ್ ಬ್ಲ್ಯಾಡರ್ ಮತ್ತು ಲಿವರ್ ಸ್ಕ್ಯಾನಿಂಗ್ ಬರುವಾಗ ಅವರಿಗೆ ನೀವು ಫಾಸ್ಟಿಂಗ್ ಮಾಡಿ ಬನ್ನಿ ಅಂತ ಹೇಳ್ತೇವೆ. ಅದೇ ಥರ ಒಬ್ಬರಿಗೆ ಯೂಟ್ರಸನ್ನು ನೋಡಬೇಕು ಅಂಥವರಿಗಿದ್ದಾಗ ನಾವು ಅವರಿಗೆ ನೀರು ಕುಡಿದು ಬನ್ನಿ ಅಂತ ಹೇಳ್ತೇವೆ. ಇನ್ನು ಕೆಲವರಿಗೆ ಡಾಕ್ಟ್ರು ಎರಡೂ ಚೆಕ್ ಮಾಡಿ ಅಂತ ಬರೆದಿರ್ತಾರೆ, ಆಗ ನಾವು ಅವರಿಗೆ ನೀವು ಫಾಸ್ಟಿಂಗು ಮಾಡಿ ನೀರು ಕುಡೀರಿ ಅಂತ ಹೇಳಿ ಬರ್ತೇವೆ. ಹಾಗೆ ಅದು ಹೇಗೆ ಆಗುತ್ತೆ ಅಂತ ಅಂದರೆ ಅದು ಹೇಳಿದಲ್ಲ, ಈ ಗರ್ಭಕೋಶ ನೋಡುವವರಿಗೆ ನಾವು ನೀರು ಕುಡೀರಿ, ಆವಾಗ ನಮ್ಗೆ ಆ ವಿಂಡೋ ಅಂತ ಬರ್ತದೆ, ಆ ವಿಂಡೋ ಮೂಲಕ ನಾವು ಅದನ್ನು ನೋಡ್ತೇವೆ. ಹಾಗೆ ಆಗ್ತದೆ ಅದು. ಸೊ ಹಾಗೆ ಅಂದರೆ ಅವರು ಏನು ತಗೊಳ್ಳದೆ ಅಂದರೂ ನೀರು ಕುಡಿಬೋದು, ಹಾಗೆ ಬೇರೆ ಗಟ್ಟಿಯಾದ ಆಹಾರವನ್ನು ತಗೊಳ್ಳಿಕ್ಕಿಲ್ಲ. ಓಕೆ, ಇನ್ನು ಅಲ್ಟ್ರಾಸೌಂಡ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಜೆಲ್ಗಳನ್ನು ಉಪಯೋಗಿಸ್ತಾರೆ. ಸೊ ಈ ಒಂದು ಜೆಲ್ ಹಾನಿಕಾರಕವ, ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಹೇಗೆ? ಕರೆಕ್ಟ್. ಸೊ ಅದು ನಾವು ಯೂಸ್ ಮಾಡುವಂಥ ಜೆಲ್ ಅಂದರೆ ಅದು ಒಂದು ಇನರ್ಟ್ ಜೆಲ್ ಅಂತ ಹೇಳ್ತೇವೆ. ಅದರಿಂದ ಯಾವುದೇ ಪೇಷಂಟಿಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಅದನ್ನು ಯಾಕೆ ನೀವು ಯೂಸ್ ಮಾಡ್ತೀರಿ ಅಂದರೆ, ನಾನು ಹೇಳಿದಾಗೆ ಈ ಅಲ್ಟ್ರಾಸೌಂಡ್ ಎನ್ನುವಂಥ ಒಂದು ಸೌಂಡು ನಮಗದು ಫೀಲ್ ಆಗೋದಿಲ್ಲ, ಅದು ಅಲ್ಟ್ರಾಸೌಂಡ್ ಸೌಂಡ್. ಸೊ ಅದು ಪಾಸ್ ಆಗಲಿಕ್ಕೆ ನಮ್ಮ ದೇಹಕ್ಕೆ ಆ ಜೆಲ್ ಅನ್ನೋದು ಮೀಡಿಯಮ್ ಆಗಿ ನಾವು ಯೂಸ್ ಮಾಡ್ತೇವೆ, ಅದಕ್ಕಾಗಿ ಅದು ಬೇಕಾಗ್ತದೆ. ಬಟ್ ನೀವು ಅದು ಸ್ಕ್ಯಾನ್ ಆದ ನಂತರ ಅದನ್ನು ಬರೆಸಿ ಅದು ಅಲ್ಲಿ ಕ್ಲಿಯರ್ ಆಗ್ತದೆ, ಏನು ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ಇನ್ನು ಗರ್ಭಾವಸ್ಥೆಯ ಸ್ಕ್ಯಾನಿಂಗ್ ಬಗ್ಗೆ ಆಗಲೇ ಮಾತಾಡಿದ್ವಿ ನಾವು. ಅದರಲ್ಲಿ ಕೂಡ 3 ತಿಂಗಳ ಸ್ಕ್ಯಾನಿಂಗ್ ಆದರೂ ಸ್ವಲ್ಪ ಸಮಯದವರೆಗೆ ಇರ್ತದೆ, ಆದರೆ 5 ತಿಂಗಳ ಸ್ಕ್ಯಾನಿಂಗ್ ಅನ್ನೋದು ಹೆಚ್ಚು ಕಾಲವನ್ನು ತೆಗೆದುಕೊಳ್ಳುತ್ತೆ ಸಮಯವನ್ನು. ಹಾಗಿದ್ರೆ ಇದು ಯಾಕೆ ಇಷ್ಟೊಂದು ಸಮಯ ತೆಗೆದುಕೊಳ್ಳೋದು? ಅದೇ ಭಾಳ ನೀವು ಸ್ಟಡಿ ಮಾಡಿದ್ದೀರಿ ಈ ವಿಷಯದಲ್ಲಿ. ಈ 5 ತಿಂಗಳ ಸ್ಕ್ಯಾನಿಂಗ್ ಅಂತ ಹೇಳಿದರೆ ನಾವು ಅದನ್ನು ಇಂಗ್ಲೀಷ್ನಲ್ಲಿ ಅನಾಮಲಿ ಸ್ಕ್ಯಾನ್ ಅಥವಾ ಟಿಫಾ ಸ್ಕ್ಯಾನ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮಗುವಿನ ಒಂದು ಇದಂದರೆ ಈ ನಾವೀಗ ಯಾಕೆ ಮಾಡೋದಂದರೆ ಮಗು ಸರಿ ಉಂಟಾ ಇಲ್ಲೋ ನೋಡುವಂಥ ಸ್ಕ್ಯಾನ್. ಸೊ ಈ 5 ತಿಂಗಳಾಗುವಾಗ ಮಗು ಕಂಪ್ಲೀಟ್ಲಿ ಡೆವಲಪ್ ಆಗಿರ್ತದೆ. ಸೊ ನಾವೇನು ಮಾಡ್ತೇವೆ ಅಂದರೆ ಪ್ರತಿಯೊಂದು ಭಾಗವನ್ನು ತುಂಬಾ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಒಂದು ಸಾಧಾರಣ ನಾವು ಆ ಸ್ಕ್ಯಾನಲ್ಲಿ 100 ಭಾಗಗಳನ್ನು ನೋಡ್ಬೋದು. ತಲೆಯಲ್ಲಿರೋ ಪ್ರತಿಯೊಂದು ಅಂದರೆ ಬ್ರೈನ್ನ ಪಾರ್ಟ್ಗಳು, ಹಾರ್ಟಿನ ಪಾರ್ಟ್ಗಳು, ಶ್ವಾಸಕೋಶ, ಮತ್ತು ಹೊಟ್ಟೆಯಲ್ಲಿರುವಂಥದ್ದು ಪ್ರತಿಯೊಂದು ಆರ್ಗನ್ಸನ್ನು ನಾವು, ಮತ್ತು ಕೈ ಕಾಲು. ಸೊ ಅದು ನೋಡಲಿಕ್ಕೆ ನಮಗದು, ಮತ್ತು ಅಂದರೆ ಮಗು ನಾವು ಹೇಳಿದ್ದು ಕೇಳುವುದಿಲ್ಲ, ಯಾಕಂದರೆ ಅದು ಒಳಗಿರ್ತದಲ್ಲ. ಸೊ ಅದು ಯಾವ ಪೊಸಿಷನಲ್ಲಿ ಬರ್ತದೆ ನಾವು ವೇಟ್ ಮಾಡಬೇಕಾಗಿ ಬರ್ತದೆ. ಸೊ ಹಾಗಾಗಿ ಈ 5 ತಿಂಗಳ ಸ್ಕ್ಯಾನಿಂಗ್ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಡಾಕ್ಟರ್ಸ್ ನಾವಲ್ಲಿ ವೇಟ್ ಮಾಡಲಿಕ್ಕೆ ಹೇಳ್ತೇವೆ. ಅದೊಂದು ಹೌದು ಮಾಡ್ತೇವೆ. ಓಕೆ, ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮಗು ಮಲಗಿರತ್ತಲ್ಲ, ಸೊ ಆ ಸಂದರ್ಭದಲ್ಲಿ ಕೂಡ ಸ್ಕ್ಯಾನಿಂಗ್ ಕ್ಲಿಯರ್ ಆಗಿ ಸಿಗತ್ತಾ, ಹೇಗೆ? ಅಲ್ಲ ಅದೇ ಕೆಲವೊಮ್ಮೆ ಮಗು ಮಲಗಿರ್ತದೆ, ನಮ್ಗಂದ್ರೆ ಸ್ಕ್ಯಾನ್ ಮಾಡುವಾಗ ಮಗು ಓಡಾಡ್ತಿರ್ಬೇಕು. ಸೊ ನಾವು ಅಲ್ಲಿ ತನಕ ವೇಟ್ ಮಾಡಬೇಕಾಗಿ ಬರ್ತದೆ, ಆವಾಗಲೂ ಕೂಡ ನಮ್ಗಾಗ ಸ್ಕ್ಯಾನಿಂಗ್ ಅನ್ನುವಂಥದ್ದು ಸ್ವಲ್ಪ ಸ್ಲೋ ಆಗ್ತದೆ. ಓಕೆ, ಇನ್ನು ಆ ಗ್ಯಾಪ್ ಕೊಡ್ತಾರೆ 3 ತಿಂಗಳು, 5 ತಿಂಗಳು, 9 ತಿಂಗಳು ಈ ಥರ. ಇದು ಯಾಕೆ ಇಷ್ಟೊಂದು ಗ್ಯಾಪ್? ಅದೇ ಅದು ಹಾಗೆ ಪ್ರತಿಯೊಂದು ಸ್ಕ್ಯಾನಿಂಗ್ ಅದರದ್ದೇ ಆದಂಥ ಒಂದು ತತ್ವ ಇದೆ. 3 ತಿಂಗಳಾದಾಗ ನಾವು ನೋಡೋದು ಪ್ರೆಗ್ನೆನ್ಸಿ ಉಂಟಾ, 1 ಉಂಟಾ, 2 ಉಂಟಾ, ಆ ಥರ ಹಾರ್ಟ್ ಬೀಟ್ ಉಂಟಾ ಅಂತ ಹೇಳಿದ್ದಾರೆ. ಈ 5 ತಿಂಗಳ ಸ್ಕ್ಯಾನಿಂಗ್ ಮಾಡ್ತಿರುವಾಗ ನಾವು ಮಗುವಿನ ಡೆವಲಪ್ಮೆಂಟ್ ಸರಿಯಾಗಿದೆ ಅಂತ. ಆಮೇಲೆ 7 ಅಥವಾ 8 ತಿಂಗಳಾದ ನಂತರ ಮಗುವಿಗೆ ಎಷ್ಟು ವೆಯ್ಟ್ ಇದೆ, ಆ ಮಗುವಿಗೆ ವೆಯ್ಟ್ ಮೇಲೆ ಡಾಕ್ಟ್ರು ಡಿಸಿಷನ್ ತಗೊಳ್ತಾರೆ, ಅಂದರೆ ಯಾವ ಥರ ಗ್ರೋತ್ ಉಂಟು ಅದನ್ನು ನೋಡಿ. ಸೊ ಹಾಗಾಗಿ ನಾವು ಬೇರೆ ಬೇರೆ ಸ್ಟೆಪ್ಪಲ್ಲಿ ಬೇರೆ ಬೇರೆ ನೋಡಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಇವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆದಮೇಲೆ ಯೂಶ್ವಲಿ ವೈದ್ಯರು ಏನು ಮಾಡ್ತಾರೆ ಅಂದರೆ CT ಸ್ಕ್ಯಾನ್ಗೆ ಸಲಹೆಯನ್ನು ನೀಡ್ತಾರೆ. ಈ ಒಂದು ಸಲಹೆ ಯಾಕೆ ಅಂತ? ಹೌದು, ಅದೊಂದು ಇಂಪಾರ್ಟೆಂಟ್ ಕ್ವಶನ್. ಪೇಷಂಟ್ಗಳು ಕೇಳ್ತಾರೆ, ಯಾಕೆ ನೀವು ಫಸ್ಟಿಗೆ ಇದು ಕೇಳಲಿಲ್ಲ, ಯಾಕೆ ಇದು ನಮಗೆ ಯಾಕೆ ನಾವು ಮಾಡಬೇಕಂತ. ಅಂದರೆ ಪ್ರತಿಯೊಂದು ಸ್ಕ್ಯಾನಿಗೂ ಅದರದ್ದಾದಂಥ ಅಡ್ವಾಂಟೇಜು ಮತ್ತು ಲಿಮಿಟೇಷನ್ ಇರ್ತದೆ. ಈಗ ನಾನೀಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ಏನೋ ಒಂದು ಪ್ಯಾಂಕ್ರಿಯಾಸ್ ಅಥವಾ ಲಿವರ್ನಲ್ಲಿ ಏನೋ ಒಂದು ಸಣ್ಣ ಟ್ಯೂಮರ್ ಥರ ಉಂಟು ನಾನು ಹೇಳಿದಾಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಡಾಕ್ಟ್ರಿಗೆ ನಾನು ಇದನ್ನು ಹಾಗೆ ಬಿಡಬೇಕಾ ಅಥವಾ ನಾನೀಗ ಸರ್ಜರಿ ಮಾಡಿ ತೆಗಿಬೇಕಾ ಅಂತ ಅವ್ರಿಗೆ ಬೇಕಾಗ್ತದೆ. ಸೊ ಆ ಅಸೆಸ್ಮೆಂಟಿಗಾಗಿ ಅವರಿಗೆ ಅದು ಅಲ್ಟ್ರಾಸೌಂಡ್ ಸಾಕಾಗೋದಿಲ್ಲ. ಸೊ ಆಗ ಅವರು ಅದು ನೀವು ಇನ್ನೊಂದು ಸ್ಟೆಪ್ ಮೇಲೆ ಹೋಗಿ ಇನ್ನೊಂದು ಸಲ ಮಾಡಿ, ಹಾಗಾಗಿ ಮುಂದಿನ ಟ್ರೀಟ್ಮೆಂಟಿಗಾಗಿ ನಾವು ಈ ಥರ ಇನ್ನೊಂದು ಸ್ಕ್ಯಾನಿಂಗನ್ನು ಮಾಡಬೇಕಾಗಿ ಬರ್ತದೆ. ಡಾಕ್ಟರ್ ಅಂದರೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು,
ಪ್ರತಿಯೊಂದು ಪ್ರಿಸೈಸ್ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಅವರಿಗೆ ಪ್ರಿಸೈಸ್ಲಿ ಏನಾಗಿದೆ ಅದು ಅವ್ರಿಗೆ ಗೊತ್ತಿರಬೇಕಾಗಿರ್ತದೆ. ಸೊ ಹಾಗಾಗಿ ಅವರು ಈ ಥರ ಇನ್ನೊಂದು ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕಂದರೆ ಬೇಜಾರು ಮಾಡಬಾರ್ದು ಪೇಷಂಟ್ಗಳು. ಯಾಕೆ ಅದಕ್ಕಂದರೆ ನಿಮಗೆ ಬೆನಿಫಿಟ್ಟಿಗಾಗಿ ಇನ್ನೊಂದು ಕರೆಕ್ಟ್ ಟ್ರೀಟ್ಮೆಂಟ್ ಸಿಗ್ಲಿಕ್ಕಾಗಿ ಇದನ್ನು ಮಾಡ್ತಾರೆ. ಓಕೆ, ಹಾಗಿದ್ರೆ ಈ ವಿಭಿನ್ನ ಸ್ಕ್ಯಾನಿಂಗ್ಗೆ ವಿಭಿನ್ನ ರೀತಿಯ ವೆಚ್ಚದ ರಚನೆ ಕೂಡ ಇರುತ್ತೆ, ಇದು ಯಾಕೆ? ಹೌದು, ಅದು ಒಂದು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಈ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸನ್ನು ಮಾಡಲ್ಲ, ನಾವೆಲ್ಲ ಅದನ್ನು ಇಂಪೋರ್ಟ್ ಮಾಡ್ತೇವೆ. ನಿಮಗೆ ಎಲ್ರಿಗೂ ಗೊತ್ತಿದೆ ರುಪಿಯ ವ್ಯಾಲ್ಯೂ ದಿವಸದಿಂದ ದಿವಸಕ್ಕೆ ಕಡಿಮೆ ಆಗ್ತಾ ಉಂಟು. ಸೊ ಹಾಗಾಗಿ ಒಂದು ಎಕ್ವಿಪ್ಮೆಂಟನ್ನು ನಾವು ಇಂಪೋರ್ಟ್ ಮಾಡೋಕ್ಕೆ ಅದಕ್ಕೆ ನಮಗೆ ಲಕ್ಷ ಅಲ್ಲ ಕೋಟಿಯಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಅಲ್ಟ್ರಾಸೌಂಡ್ ಅಂತ ಸಾಧಾರಣ ಅದರಿಂದ 50 ಲಕ್ಷದಿಂದ 1 ಕೋಟಿ ತನಕ ಬರ್ತದೆ. ಈ CT ಸ್ಕ್ಯಾನ್ ಅಂತಂದರೆ ಲೇಟೆಸ್ಟ್ ಬೇಕು. ಈಗ ಮತ್ತು ಜನರಿಗೆ ನಾವು ಲೇಟೆಸ್ಟನ್ನೇ ಆಫರ್ ಮಾಡಬೇಕಾಗ್ತದೆ. ಸೊ ಅದಕ್ಕೊಂದು 5.5ರಿಂದ 10 ಕೋಟಿ ತನಕ ಬರ್ತದೆ. ಆಮೇಲೆ ಇನ್ನು MRI ಸ್ಕ್ಯಾನ್ ಅದಕ್ಕೊಂದು 15 ಕೋಟಿ ಹತ್ರ ಬರ್ತದೆ. ಸೊ ನಾವೀಗ ಹಾಗಾಗಿ ಪ್ರತಿಯೊಬ್ಬರು ಹಾಕಿರುವವರು ಅವರಿಗೆ ಅದರಿಂದ ಏನೋ ಒಂದು ಅದರ ಒಂದು ಕಾಸ್ಟನ್ನು ನಾವು ತಗೊಳ್ಬೇಕಂತ ಇರುತ್ತಲ್ಲ. ಹಾಗಾಗಿ ನೀವು ನೋಡಿರ್ಬೋದು ಅಲ್ಟ್ರಾಸೌಂಡ್ ಸ್ಕ್ಯಾನ್ನ ಕಾಸ್ಟ್ ಸಾಧಾರಣ ಒಂದು 1,000 ಹತ್ತಿರ ಇರ್ತದೆ. CT ಸ್ಕ್ಯಾನ್ ಇದು ಕಾಸ್ಟ್ 4,000 ರಿಂದ 5,000. MRI ಅದಕ್ಕಿಂತ ಸ್ವಲ್ಪ ಮೇಲೆ ಇರ್ತದೆ. ಈ ರೀತಿ ಇದರಿಂದಾಗಿ ಬೇರೆ ಬೇರೆ ಕಾಸ್ಟ್ ಇರೋದ್ರಿಂದಾಗಿ ಬೇರೆ ಬೇರೆ ಅದಕ್ಕೆ ಒಂದು ನಾವು ಅದನ್ನು ಚಾರ್ಜ್ ಬೇರೆ ಬೇರೆ ಮಾಡ್ತೇವೆ. ಓಕೆ, ಇನ್ನು ಆವಾಗಲೇ ನಾವು ಗರ್ಭಾವಸ್ಥೆಯ ಬಗ್ಗೆ ಮಾತಾಡಿದ್ವಿ. ಈ ಗರ್ಭಾವಸ್ಥೆಯಲ್ಲಿ ಅನೇಕ ಸ್ಕ್ಯಾನಿಂಗನ್ನು ಮಾಡ್ತಾರೆ. ಮಾಡಿದ ನಂತರ ಪದೇ ಪದೇ ಸ್ಕ್ಯಾನಿಂಗ್ ಮಾಡಿದ ನಂತರ ಕೂಡ ಮಗು ಹುಟ್ಟುವಂತಹ ಸಂದರ್ಭದಲ್ಲಿ ಒಂದು ಅಸಂಗತತೆ ಇರುತ್ತೆ. ಆ ಮಗುವಿನ ಚಲನವಲನ ಇಲ್ಲ ಬದಲಾವಣೆಗಳು, ದೈಹಿಕ ಬದಲಾವಣೆ ಆಗಿರುತ್ತೆ. ಹಾಗಿದ್ರೆ ಇದು ವೈದ್ಯರ ತಪ್ಪಾಗಿರುತ್ತಾ, ಹೇಗೆ? ಅದೊಂದು ಮುಖ್ಯವಾದ ಪ್ರಶ್ನೆ. ಇದೊಂದು ಏನು ಹೇಳ್ತೀರಿ, ರೇಡಿಯಾಲಜಿಸ್ಟಿಗೆ ಒಂದು ಮಿಸ್ ಆದರೆ ಅದು ನಿಮ್ಮದೇ ಅಂತ. ಈಗ ಫಾರ್ ಎಕ್ಸಾಂಪಲ್ ನನ್ನ ಗೊತ್ತಿರುವಾಗ ನನಗೆ ಕ್ಲೋಸ್ ಆಗಿರುವಂಥವ್ರು, ನನ್ನ ಹೆಂಡತಿ ಕೂಡ ಡಾಕ್ಟ್ರು, ಅವರು ಹೇಳ್ತಾರೆ ನೀವು ಅದನ್ನು ಮಿಸ್ ಮಾಡಿದಿರಿ ಅಂತ. ಅದು ಬರ್ತದೆ ಹಾಗೆ ನಮ್ಮ ಮೇಲೆ. ಬಟ್ ನಾವಂದರೆ ಈ ಒಂದು ಎವಿಡೆನ್ಸ್ ಅಥವಾ ಏನು ನೋಡಿದ ಹೋಗಿದರೆ ಸಾಧಾರಣ ಜನರು ಏನು ತಿಳ್ಕೊಳ್ತಾರೆ ಅಂದರೆ ಸ್ಕ್ಯಾನ್ ಮಾಡಿದ್ರು ಎಲ್ಲವೂ ಮಾಡಿದ್ರು ಎಲ್ಲವೂ ಪಿಕಪ್ ಆಯಿತು. ಅದಲ್ಲ, 100 ಅನಾಮಲಿ, ನಾವು ಅದನ್ನು ಅನಾಮಲಿ ಅಂತ ಅಬ್ನಾರ್ಮ್ಯಾಲಿಟಿ ಇದ್ದರೆ ಮಗುವಿಗೆ ನಮ್ಮದರಲ್ಲಿ ಒಂದು 30% ನಮ್ಮ ಹತ್ರ ಪಿಕಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪ್ರಪಂಚದಲ್ಲಿ ನಾವು ಮಾತ್ರ ಅಲ್ಲ, ಬೆಸ್ಟ್ ಹ್ಯಾಂಡ್ಸ್ ನೋಡಿದರೂ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದರೆ, ನಾವು ಹೇಳಿದರೆ 5 ತಿಂಗಳಲ್ಲಿ ನಾವು ಒಂದು ಸ್ಕ್ಯಾನಿಂಗ್ ಮಾಡಿದ್ದು, ಬಟ್ ಮಗುವಿಗೆ ಅಬ್ನಾರ್ಮ್ಯಾಲಿಟಿ ಅದು ಆದ ಮೇಲೆ ಆಗಿರ್ಬೋದು. ಆಗ ನನ್ನದನ್ನು ಅಥವಾ ಅದು ತುಂಬಾ ಸೂಕ್ಷ್ಮ, ಅದು ಹುಟ್ಟಿದ ನಂತರವೇ ನಮ್ಗದು ಕಾಣ್ತಿರ್ಬೋದು. ಸೊ ಹಾಗಾಗಿ ಈಗ ಒಂದು ಫಿಂಗರ್ ಇಲ್ಲ, ಅದು ನಾವು ನೋಡುವಾಗ ಕೈ ಹೀಗಾದಾಗ ಕಾಣದೇ ಇರ್ಬೋದು. ಹಾಗೆ ಸೊ ಡಾಕ್ಟ್ರ್ ತಪ್ಪು ಮಾಡೋದಿಲ್ವಾ? ಡಾಕ್ಟ್ರದ್ದು ತಪ್ಪು ಆಗ್ತದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಒಂದು ನಮಗೊಂದು ಲಿಮಿಟೇಷನ್, ಒಂದು 100ರಿಂದ 70 ನಾವು ಹಿಡಿಬೋದು, 30 ಇನ್ನೂ ನಮ್ಮ ಹತ್ರ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಟ್ರೈ ಮಾಡ್ತೇವೆ. ಓಕೆ, ಇನ್ನು ಅವಾಗಿಂದ ನಾವು ಮಾತಾಡ್ತಾ ಇದ್ವಿ ರೇಡಿಯಾಲಜಿ, ವಿಕಿರಣ. ಹಾಗಿದ್ರೆ ಏನಿದು ವಿಕಿರಣ ಅನ್ನೋದು? ಅದೇ ನಾವು ಅದನ್ನು ಮತ್ತೆ ಡಿಸ್ಕಸ್ ಮಾಡಿ ಹೇಳಿದಾಗೆ, ಈ ರೇಡಿಯೇಷನ್ ಎನ್ನುವಂಥದ್ದು ನಮ್ಮ ದೇಹದಲ್ಲಿ ಬಿದ್ದಾಗ ಕೆಲವೊಮ್ಮೆ ಒಂದು ಮ್ಯುಟೇಷನ್ ಅಂತ ಬರ್ತದೆ. ಆ ಮ್ಯುಟೇಷನ್ ಆದದ್ದು ಕೆಲವು ಮ್ಯುಟೇಷನ್ಗಳು ಕ್ಯಾನ್ಸರ್ ಕಡೆ ಹೋಗ್ಬೋದು. ನಾನು ಹೇಳಿದಾಗೆ ಅದರ ಚಾನ್ಸ್ ಎನ್ನುವಂಥದ್ದು ಭಾಳ ಕಡಿಮೆ. ನಾನು ಅದನ್ನು ಮತ್ತೆ ಇದು ಮಾಡ್ತೇನೆ ನೋಡಿ. ಒಬ್ಬರು ಹುಟ್ಟಿದವರಿಗೆ 3 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇರ್ತದೆ. ಒಂದು ಎಕ್ಸ್ರೇ ಮಾಡಿದರೆ ಸಾಧಾರಣ ಒಂದು 10-15,000 ಜನಕ್ಕೆ ನಾವು ಮಾಡಿದರೆ ಅವರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರ್ಬೋದು. ನೀವು ಕೇಳ್ಬೋದು ಅದು ಯಾವಾಗ ಬರ್ತದೆ ಅಂತ. ಅಂದರೆ ಈಗ ಇವತ್ತು CT ಸ್ಕ್ಯಾನ್ ನಾವು ಮಾಡಿದೆ ಅಂತ ಇಟ್ಕೊಳ್ಳಿ, ಅವರಿಗೆ ಅದರಿಂದ ನಾಳೆ ಬರೋದಿಲ್ಲ ಕ್ಯಾನ್ಸರ್. ಈ ಒಂದು ಕ್ಯಾನ್ಸರ್ ಡೆವಲಪ್ ಆಗಲಿಕ್ಕೆ ಒಂದು 35ರಿಂದ 40 ವರ್ಷ ಬೇಕಾಗ್ತದೆ, ಇವತ್ತಿಗೆ ಸ್ಟಾರ್ಟ್ ಆದ ಸೆಲ್ಲು. ಸೊ ಹಾಗಾಗಿ ನೀವು ನೋಡ್ತಿರ್ಬೋದು, ಸಣ್ಣ ಮಕ್ಕಳಿಗೆ ನಾವು ಯಾವಾಗಲೂ ಈ CT ಸ್ಕ್ಯಾನ್ ತುಂಬ ಕಡಿಮೆ ಮಾಡ್ತೇವೆ. ಯಾಕಂದರೆ ಮಗುವಿಗೆ ಇನ್ನೂ ಫ್ಯೂಚರ್ ಇದೆ. 35-40 ವರ್ಷ ಮಗು ಗ್ಯಾರಂಟಿ ಇರ್ತದೆ. ಅದೇ ಥರ ಒಂದೀಗ 65 ವರ್ಷದವರಿಗೆ, ಅಂದರೆ ನಾವು ಅಜಾಗ್ರತೆ ಮಾಡಬಾರ್ದು, ಬಟ್ ಅವರಿಗೆ ನಾವು ಸ್ಕ್ಯಾನ್ ಮಾಡಿದರೆ ಅವರಿಗೆ ಬರುವಂಥ ಕ್ಯಾನ್ಸರ್ ಯಾವಾಗ ಬರ್ತದೆ? 110 ವರ್ಷ ಆದಾಗ ಬರ್ತದೆ. ಸೊ ಹಾಗಾಗಿ ದೊಡ್ಡವರಿದ್ದಾಗ ನಾವು ಯಾವತ್ತೇ ಆಗಲಿ ಅವಶ್ಯಕತೆ ಇಲ್ಲದಿದ್ದರೆ ನಾವು ಮಾಡಬಾರ್ದು. ಬಟ್ ದೊಡ್ಡವರಿದ್ದಾಗ ಆಯಿತು ನಾವು ಸ್ಕ್ಯಾನ್ ಮಾಡುವ ರಿಸ್ಕ್ ಎನ್ನುವಂಥದ್ದು ಭಾಳ ಕಡಿಮೆ. ಮಗು ಇದ್ದಾಗ ವಿ ಆಲ್ವೇಸ್ ಈ CT ಸ್ಕ್ಯಾನ್ ಪರ್ಟಿಕ್ಯುಲರ್ ಎನ್ನುವಂಥದ್ದನ್ನು ನಾವು ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡ್ತೇವೆ. ಹೀಗೆ. ಓಕೆ, ಆಮೇಲೆ ಇನ್ನೂ ನಾನೊಂದು ಹೇಳ್ತೇನೆ, ಈ ರಿಸ್ಕ್ ಎನ್ನುವಂಥದ್ದು ಇದು ಎಕ್ಸ್ರೇ ಮಾತ್ರ ಅಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಾವಿಲ್ಲಿ ಇದ್ದೇವಲ್ಲ, ನಮಗೆ ಕೂಡ ಅದು ಏನು ಮಾಡದಿದ್ರು ಆ ರೇಡಿಯೇಷನ್ ಎನ್ನುವಂಥದ್ದು ಬರ್ತದೆ. ಸೊ ಆ ರೇಡಿಯೇಷನ್ ಆಮೇಲೆ ನೀವೀಗೊಂದು ಲಾಂಗ್ ಫ್ಲೈಟ್ ಅಂತ ತಗೊಳ್ತೀರಿ, ಅಂದರೆ ಇಲ್ಲಿಂದ ನೀವು ವಾಷಿಂಗ್ಟನಿಗೆ ಹೋಗ್ತೀರಿ. ತಿಂಗಳಿಗೆ ನೀವು 10 ಸಲ ಹೋದರೆ ದಟ್ ಈಸ್ ಆಲ್ಮೋಸ್ಟ್ ಲೈಕ್ ಟೇಕಿಂಗ್ 1 CT ಸ್ಕ್ಯಾನ್.
ಸೊ ಹಾಗಾಗಿ ರೇಡಿಯೇಷನ್ ಅನ್ನುವಂಥದ್ದು ಎಕ್ಸ್ರೇಯಿಂದ ಮಾತ್ರ ನಮಗೆ ಎಲ್ಲ ಕಡೆಯಿಂದಲೂ ಬರ್ತದೆ. ರೇಡಿಯೇಷನ್ ಸ್ವಲ್ಪ ಜಾಸ್ತಿ ರಿಸ್ಕ್ ಉಂಟು, ಅದನ್ನು ನಾನು ಒಪ್ತೇನೆ. ಓಕೆ, ಇವಾಗ CT ಸ್ಕ್ಯಾನಿಂದ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ. 3ರಲ್ಲಿ 1 ಜೀವಕ್ಕೆ ಅಂತ ಹೇಳಿದರೆ, 1 ಜೀವ ಆದರೂ ಕೂಡ ಅದು ಅತ್ಯಮೂಲ್ಯ ಆಗಿರುತ್ತೆ. ಅಷ್ಟು ಗೊತ್ತಿದ್ರು, ಅಷ್ಟು ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು ಕೂಡ ಅದನ್ನು ಮಾಡಿಸ್ಲಿಕ್ಕೆ ಯಾಕೆ ಸಲಹೆ ನೀಡಬೇಕು ಅಂತ? ಮೇಡಮ್, ನಾನು ಹೇಳಿದ್ದು ಏನೋ ಒಂಚೂರು ಮಿಸ್ಟೇಕ್ ಆಗಿರ್ಬೋದು. CT ಸ್ಕ್ಯಾನ್ ಮಾಡಿ ನಾನು ಹೇಳಿದ್ದು 1ರಿಂದ 10,000 ಜನರಲ್ಲಿ ಒಬ್ರಿಗೆ ಬರ್ಬೋದು, ಬಟ್ ಪ್ರತಿಯೊಂದು ಜೀವನೂ ಕೂಡ ವ್ಯಾಲ್ಯೂ ಇದೆ, ಒಪ್ತೇನೆ. ಹಾಗಾಗಿ ಈ ರಿಸ್ಕ್ ಎನ್ನುವಂಥದ್ದು ಒಂಚೂರು ಇದ್ದೇ ಇದೆ. ಯಾಕೆ ನೀವು ಮಾಡ್ತೀರಾ? ನಾನು ಹೇಳಿದ್ನಲ್ಲ, ಒಬ್ಬರು 45-50 ವರ್ಷದವರು ನಿನ್ನೆ ಬಂದಿದ್ದರು. ಅವರಿಗೆ ಏನೋ ಒಂದು ಡಾಕ್ಟ್ರು ಅವರಿಗೆ ವೆಯ್ಟ್ ಲಾಸ್ ಇದೆ ಅಂತ ಸಸ್ಪೆಕ್ಟ್ ಮಾಡಿ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಅವರಿಗೊಂದು ನಾವು ಅದನ್ನು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿದ್ವಿ ಅರ್ಲಿ ಸ್ಟೇಜಲ್ಲಿ. ಸೊ ನಾವು ಹೌದು ಅವರಿಗೆ ಆ ಒಂದು ರಿಸ್ಕ್ ಇದೆ, ಬಟ್ ನಾವು ಆಗ ಮಾಡಿದ ನಂತರ ಅವರ ಲೈಫ್ ಇನ್ನು 25 ವರ್ಷ ಜಾಸ್ತಿ ಆಯಿತು. ಯಾಕೆ? ನಾವು ಈ ಸ್ಕ್ಯಾನಿಂಗ್ ಮಾಡಿ ಅದು ಉಂಟಂತ ಹೇಳಿ ಅದನ್ನು ಅವರು ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಅವರು ಕಂಪ್ಲೀಟ್ಲಿ ಗುಣಮುಖರಾದರು. ಸೊ ಹಾಗಾಗಿ ಆ ದೃಷ್ಟಿಯಿಂದಾಗಿ ನಾವು ಹೇಳೋದು, ಒಂದು ಸಣ್ಣ ರಿಸ್ಕ್ ಇದ್ದರೂ ಆ ರಿಸ್ಕನ್ನು ನಾವು ಮಿನಿಮೈಸ್ ಮಾಡಿ, ಯಾಕಂದರೆ ನಾವು ಅವರಿಗೆ ಇನ್ನೂ ಬದುಕುವ ಚಾನ್ಸನ್ನು ಕೊಟ್ಟಿರ್ತೇವೆ. ಓಕೆ, ಹಾಗಿದ್ರೆ ಈ MRI ಸ್ಕ್ಯಾನ್ ಅಂತ ಹೇಳಿದರೆ ಅವಾಗಲೇ, ಈ MRI ಸ್ಕ್ಯಾನ್ ಅಂದರೆ ಏನು? ಹೌದು, ಈ ಏನು ಹೇಳ್ತೀರಿ, ಈ ನಮ್ಮ ಒಂದು ಆರ್ಮಮೆಂಟೇರಿಯಂ ಮತ್ತು ಆಯುಧಗಳಲ್ಲಿ ಅತ್ಯಂತ ಏನು ಹೇಳ್ತೀರಿ ಮೇಲೆ ಇರುವಂಥದ್ದು MRI. ಅಂದರೆ ಅದು ತುಂಬ ಕಾಸ್ಟ್ಲಿ ಕೂಡ, ಬಟ್ ಅದರಿಂದ ಸೈಡ್ ಎಫೆಕ್ಟ್ ಎನ್ನುವಂಥದ್ದು ಯಾವುದೇ ಇರೋದಿಲ್ಲ. ಅಂದರೆ ಅದರಲ್ಲಿ ಯೂಸ್ ಮಾಡುವಂಥದ್ದು ನಾವು FM ರೇಡಿಯೋಲಿ ಕೇಳುವಂಥ ಫ್ರೀಕ್ವೆನ್ಸಿ, ಅದರಿಂದ ಏನು ಹೇಳ್ತೀರಿ ಈ ಎಕ್ಸ್ರೇ ಥರ ರೇಡಿಯೇಷನ್ ಯಾವುದೂ ಇಲ್ಲ. ಬಟ್ ಆದರೂ ನೀವು ಕೆಲವೊಮ್ಮೆ ಹೇಳ್ತಾರೆ, ಅಲ್ಲಿ ನಾನು ಹೋದಾಗ ನನಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಅದು ಯಾಕಂದರೆ ಅದರ ಒಳಗಡೆ MRI ಮೆಷಿನ್ನ ಒಳಗಡೆ ನೀವೊಂದು ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟಿ ಫೋರ್ಸ್ ಅಂತ ಕೇಳಿರ್ತೀರಿ, ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕೇಳಿರ್ತೀರಿ. ಅದರ ಒಳಗಡೆ ತುಂಬ ಹೈ ಮ್ಯಾಗ್ನೆಟಿಕ್ ಫೋರ್ಸ್ ಇರ್ತದೆ. ಅದನ್ನು ನಾವು ಕ್ರಿಯೇಟ್ ಮಾಡಿ ಅದರ ಮೂಲಕ ನಾವು ಇಮೇಜನ್ನು ತೆಗಿತೇವೆ. ಬಟ್ ಅದರಿಂದ ಪೇಷಂಟಿಗೆ ಯಾವುದೇ ಸೈಡ್ ಇಫೆಕ್ಟ್ ಆಗಲಿ ಅದು ಬರುವುದಿಲ್ಲ. ಸೊ ಅದೇ ಕಾರಣಕ್ಕೆ ಈ ಆಭರಣ ಎಲ್ಲ ತೆಗಿಲಿಕ್ಕೆ ಹೌದು, ಅದೇ ನಾನು ಹೇಳಿದಾಗ ಅದರ ಒಳಗಡೆ ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಇರೋದ್ರಿಂದ ನಾವು ಪೇಷಂಟಿಗೆ ನಿಮ್ಮ ಎಲ್ಲ ಆಭರಣಗಳನ್ನು ತೆಗಿರಿ, ಆಮೇಲೆ ಎಲ್ಲವನ್ನು ಚೆಕ್ ಮಾಡ್ತೇವೆ ನಿಮ್ಮ ಹತ್ರ. ಅಂದರೆ ಸಪೋಸ್ ನೀವು ಕ್ರೆಡಿಟ್ ಕಾರ್ಡ್ ತಗೊಂಡು ಒಳಗೆ ಹೋದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಕಂಪ್ಲೀಟ್ಲಿ ಇರೇಸ್ ಆಗಿಬಿಡ್ತದೆ, ಯಾಕಂದರೆ ಅದು ಮ್ಯಾಗ್ನೆಟಿಕ್. ಹಾಗಾಗಿ ಸೊ ಅದನ್ನು ಚೆಕ್ ಮಾಡಿ ನಾವು ನಿಮ್ಮನ್ನು ಒಳಗಡೆ ಬಿಡ್ತೇವೆ. ಇನ್ನು ಹೃದಯದ CT ಅಂತ ಹೇಳ್ತಾರೆ, ಇದು ಏನಿದು ಅಂತ? ಹೌದು, ಇದು ಕೂಡ ಒನ್ ಆಫ್ ದ ಲೇಟೆಸ್ಟ್ ಅಡ್ವಾನ್ಸಸ್ ನಮ್ಮ ಫಾದರ್ ಮುರಳಲ್ಲಿ ಕೂಡ ಇದೆ. ಇದೇನೆಂದರೆ ನಿಮ್ಗೆ ಗೊತ್ತು, ಹೃದಯಾಘಾತ ಎನ್ನುವಂಥದ್ದು ಒನ್ ಆಫ್ ದ ಕಾಮನ್ ಕಾಸ್ ಆಫ್ ಡೆತ್ ನಮ್ಮ ಕಂಟ್ರಿಲಿ ಆಲ್ ಓವರ್ ದ ವರ್ಲ್ಡ್. ಸೊ ಇದನ್ನು ನಾವು ಹೇಗೆ ಅರ್ಲಿ ಡಿಟೆಕ್ಟ್ ಮಾಡುವ ಅಂತಂದರೆ, ನೀವು ಈ ಹಾರ್ಟಿನ ಏನಿರ್ತವೆ ನಾಳಗಳು ಅಥವಾ ಆರ್ಟ್ರಿಗಳು, ಅದು ಒಂದು 2 ಮಿಲಿಮೀಟರ್ 3 ಮಿಲಿಮೀಟರ್ ಇರ್ತದೆ. ಸೊ ಅದನ್ನು ನಾವು ಅಲ್ಲಿ ಬ್ಲಾಕ್ ಉಂಟಾ ಇಲ್ವ ಅಂತ ಐಡೆಂಟಿಫೈ ಮಾಡುವಂಥದ್ದು ಒಂದು ಸ್ಪೆಷಲ್ ಟೈಪ್, ಅದು ಹಾರ್ಟಿನ CT ಅಂತ ಹೇಳ್ತೇವೆ. ಅದೊಂದನ್ನು ಮಾಡಲಿಕ್ಕೆ ತುಂಬ ಸ್ಪೆಷಲ್ ಟ್ರೈನಿಂಗು ಮತ್ತು ಸ್ಪೆಷಲ್ ಎಕ್ವಿಪ್ಮೆಂಟ್ ಬೇಕಾಗ್ತದೆ. ಓಕೆ, ಇನ್ನು ಮೂತ್ರಪಿಂಡದ ಕಲ್ಲುಗಳು ಇದ್ರೆ, ಇದು ಪ್ರತಿಯೊಂದು ಸ್ಕ್ಯಾನಲ್ಲಿ ಒಂದು ಸ್ಕ್ಯಾನ್ಗಿಂತ ಇನ್ನೊಂದು ಸ್ಕ್ಯಾನ್ಗೆ ಗಾತ್ರದಲ್ಲಿ ಬದಲಾವಣೆ ಬರುತ್ತೆ. ಇದು ಯಾಕೆ? ಅದೊಂದು ಯಾವಾಗಲೂ ಸ್ವಲ್ಪ ಪೇಷಂಟ್ಗಳಿಗೆ, ಅಂದರೆ ಈ ರೀನಲ್ ಸ್ಟೋನ್ ಅಂತ ನಾವು ಹೇಳ್ತೇವೆ, ಆ ರೀನಲ್ ಸ್ಟೋನ್ ಇರೋರು ಸಾಧಾರಣ 3-4 ಕಡೆ ಸ್ಕ್ಯಾನಿಂಗ್ ಮಾಡ್ತಾರೆ. ಯಾಕೆ ಡಾಕ್ಟರ್, ನನಗೆ ಒಂದು ಕಡೆ 6 ಮಿಲಿಮೀಟ್ರ್ ಬರೆದ್ರು, ಇನ್ನೊಂದು ಕಡೆ 5 ಮಿಲಿಮೀಟ್ರ್ ಬರೆದು, ಇನ್ನೊಂದು ಕಡೆ 5.5 ಬರೆದ್ರು, ಯಾವುದು ಕರೆಕ್ಟ್ ಡಾಕ್ಟರ್ ಅಂತ ಬರ್ತಾರೆ. ನಾನು ಅಂದರೆ ಈಗ ಒಂದು ಮನುಷ್ಯನಿಗೆ ಒಂದು ಲಿಮಿಟೇಷನ್, ಮೆಷಿನಿಗೆ ಒಂದು ಲಿಮಿಟೇಷನ್ ಇತ್ತು. ನಾವೊಂದು ಕೆಲವೊಂದು ಆ್ಯಂಗಲ್ಲಿ ನೋಡುವಾಗ ನನಗೆ ಅದು 5.5 ಅಂತ ಕಾಣ್ತದೆ, ಇನ್ನೊಬ್ಬರಿಗೆ ನೋಡುವಾಗ 6 ಅಂತ ಕಾಣ್ತದೆ. ಆಗ ನೀವು ಕೇಳ್ಬೋದು, ಡಾಕ್ಟರ್ ಇದರಲ್ಲಿ ಯಾವುದು ಕರೆಕ್ಟ್ ಅಂತ. ನಾನು ಹೇಳೋದಂದರೆ ಇದೊಂದು ಅಪ್ರಾಕ್ಸಿಮೇಟ್ ಮೆಷರ್ಮೆಂಟು. ನೀವು ಯಾವಾಗ ವರಿ ಮಾಡಬೇಕಂದ್ರೆ 5ರದ್ದು 5.5 ಆಯಿತೋ 6 ಆಯಿತಾ ಅದು ವರಿ ಮಾಡಬೇಡಿ. 5 ಮಿಲಿಮೀಟ್ರ್ ಇದ್ದದ್ದು 10 ಮಿಲಿಮೀಟ್ರ್ ಆಯಿತು, ಆವಾಗ ನೀವು ಅದನ್ನು ಇದೀಗ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಆಗಿದೆ ಅಂತ. ಈ 0.5 ಮಿಲಿಮೀಟ್ರ್ ಒಂದು ನಾರ್ಮಲ್ ವೇರಿಯೇಷನ್ ಒಳಗಡೆ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ವೆಯ್ಟನ್ನು ನೀವು ಡೈಲಿ ಚೆಕ್ ಮಾಡಿದರೆ ಒಂದು 0.65 100 ಗ್ರಾಮ್ ಡಿಫ್ರೆನ್ಸ್ ಬರೋದಿಲ್ವ, ಅದೇ ಥರ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಬಟ್ ನೀವು ಯಾವಾಗ ವರಿ ಮಾಡಬೇಕಂದ್ರೆ, ನೀವು 65 kg ಇದ್ದವರು ಸಡನ್ಲಿ 75 kg ಆದರೆ ಯು ವಿಲ್ ಹ್ಯಾವ್ ಟು ವರಿ. ಸೇಮ್ ವೇ 5 ಮಿಲಿಮೀಟ್ರ್ ಇದ್ದ ಸ್ಟೋನು 9 ಮಿಲಿಮೀಟ್ರ್ ಆಯಿತು, ಬಟ್ ಅದು ಈಗ ನೀವು ವರಿ ಮಾಡಬೇಕು. 5 ಮಿಲಿಮೀಟ್ರ್ ಇದ್ದ ಸ್ಟೋನು 6 ಮಿಲಿಮೀಟ್ರ್ ಆಯಿತು, ನಿಮ್ಮದು ಅದರ ಅರ್ಥ ಸೇಮೇ ಉಂಟು, ವರಿ ಮಾಡಬೇಡಿ ಅಂತ. ಓಕೆ, ಇನ್ನು ಅವಾಗಲೇ ಹೇಳಿದರೆ ಮಕ್ಕಳಿಗೆ ಈ ಸ್ಕ್ಯಾನಿಂಗ್ ಎಲ್ಲ ಸ್ವಲ್ಪ ಎಫೆಕ್ಟನ್ನು ಬೀಳುತ್ತೆ ಅಂತ. ಹಾಗಿದ್ರೆ ಯಾವ ವಯಸ್ಸಿನ ನಂತರ ಮಾಡಿದ್ರೆ ಸೇಫ್ ಅಂತೇಳಿ? ಅದರಲ್ಲಿ ಮೇಡಮ್ ವಯಸ್ಸಲ್ತಲ್ಲ, ನಿಮಗೆ ಅದು ಸ್ಕ್ಯಾನಿಂಗ್ ಬೇಕಾ ಬೇಡವಾ ಅದನ್ನು ನಾವು ಮತ್ತೆ ರೆಫರಿಂಗ್ ಅಂದರೆ ಕ್ಲಿನಿಷಿಯನ್ ಅಥವಾ ರೆಫರಿಂಗ್ ಅವರೊಟ್ಟಿಗೆ ಡಿಸ್ಕಸ್ ಮಾಡ್ತೇವೆ. ಈಗ ಈ ಪೇಷಂಟಿಗೆ ನೋಡಿ ಅವ್ರು ಹೇಳ್ತಾರೆ, ನನಗೆ ಈಗ ಈ ಮಗು ಬಂದಿದೆ, ನನಗೇನೋ ಒಂದು
ಕೆಟ್ಟದಾದ ಕಾಯಿಲೆ ನನಗೆ ಅನ್ನಿಸ್ತಾ ಉಂಟು, ನಾನೀಗ ಏನು ಮಾಡಲಿ? ಆವಾಗ ನಾವು ಮಗುವಿನ ಜೀವದ ಪ್ರಶ್ನೆ ಆಗ ನಾವು ಸ್ಕ್ಯಾನಿಂಗ್ ಮಾಡಿ ಅವರಿಗೆ ಅದು ಆಪ್ರೇಷನ್ ಮಾಡ್ಬೋದಾ, ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ವಾ, ಆ ಒಂದು ಪಾಯಿಂಟನ್ನು ಹೇಳಲೇಬೇಕು. ಅದನ್ನೀಗ ನಾವು ನೋಡ್ತೇವೆ ಅಲ್ಟ್ರಾಸೌಂಡಲ್ಲಿ. ಫಸ್ಟಿಗೆ ಅಲ್ಟ್ರಾಸೌಂಡ್ ಮಾಡಿ ಅದರಲ್ಲಿ ಮಾಡಲಿಕ್ಕೆ ಆಗ್ತದಾ? ಅವರು ಇಲ್ಲ, ನನಗೆಲ್ಲೋ ಗೊತ್ತಾಯಿತು, ನಾನು ಇನ್ನು ಒಳಗೆ ಹೋಗಿ ಆಪ್ರೇಷನ್ ಮಾಡ್ತೇನೆ, ಮುಗಿಸ್ತೇನೆ ಅಂದರೆ ಅದನ್ನು ತೆಗೆದು ಕೊಡ್ತೇನೆ, ಆ ಥರ ಹೇಳ್ಬೋದು. ಕೆಲವೊಮ್ಮೆ ಅವ್ರಿಗೆ ನನಗಿಲ್ಲ, ಅದು ಇನ್ನೂ ಡೀಪರ್ ಸ್ಟ್ರಕ್ಚರ್ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಆಗ ನಾವು ಅಗೇನ್ ಆಸೈಸಿಂಗ್ ವಿ ಸಿ ದಿ ಕಾಸ್ಟ್ ಬೆನಿಫಿಟ್ ರೇಷಿಯೋ. ಇಲ್ಲ, ಇದು ಮಾಡಿದರೆ ನಮ್ಗೆ ಅನುಕೂಲ ಆಗ್ತಂದ್ರೆ ನಾವು ಅದನ್ನು ಮಾಡ್ತೇವೆ. ಯಾವ ಏಜಲ್ಲೂ ನಾವು ಮಾಡ್ಬೋದು. ಎಲ್ಲ ಏಜಲ್ಲೂ ನಾವು ಏನು ಮಾಡಬೇಕಂದ್ರೆ ಕಾಸ್ಟ್ ಬೆನಿಫಿಟ್ ರೇಷಿಯೋ. ನಾನು ಹೇಳಿದಾಗೆ ಮಕ್ಕಳಿಗೆ ಮಾಡುವಾಗ ಆ ಕಾಸ್ಟ್ ಎನ್ನುವಂಥ ಸ್ವಲ್ಪ ಹೈ ಆಗಿರ್ಬೋದು. ನಾವು ಅದಕ್ಕೆ 3 ಸಲ ಆಲೋಚನೆ ಮಾಡಿ ಮಗುವಿಗೆ CT ಸ್ಕ್ಯಾನ್, ಬಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಲಿ MRI ಸ್ಕ್ಯಾನ್ ಆಗಲಿ ಅದರಲ್ಲಿ ಯಾವುದೇ ಲಿಮಿಟೇಷನ್ ಇಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲವೊಂದು ರೋಗ ಲಕ್ಷಣಗಳು ಕಂಡ ತಕ್ಷಣ ಪದೇ ಪದೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಸೊ ಇದು ಎಷ್ಟು ಸೇಫ್ ಅಂತ ಹೇಳಿ? ಅದೇ ನಾನು ಹೇಳಿದಾಗೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಗೆ ನಿಮಗೆ ರೀನಲ್ ಕಿಡ್ನಿಯಲ್ಲಿ ಸ್ಟೋನ್ ಉಂಟು, ನೀವು ಎಷ್ಟೇ ಸಲ ಮಾಡಿ ಅದರಿಂದ ನಿಮ್ಮ ಜೇಬು ಸ್ವಲ್ಪ ಲೈಟ್ ಆಗ್ಬೋದು, ಬಟ್ ನಿಮಗೆ ಆರೋಗ್ಯದ ಮೇಲೆ ಯಾವ ತೊಂದರೆಯೂ ಬರುವುದಿಲ್ಲ. ಅದೇ ರೀತಿ ನಾನು ಹೇಳಿದಾಗೆ ಪ್ರತಿ ತಿಂಗಳು ನೀವು ಹೋಗಿ CT ಸ್ಕ್ಯಾನ್ ಮಾಡ್ತಾ ಇದ್ದೀರಿ, ಆವಾಗ ನಿಮಗದು ನೀವೊಂದು 50-60 ಸಲ ಸ್ಕ್ಯಾನಿಂಗ್ ಮಾಡಿದ ನಂತರ ನಿಮಗೆ ಅದರದ್ದು ಇನ್ಕ್ರೀಸ್ ರಿಸ್ಕ್ ಬರ್ಬೋದು. ಒಂದು 10-15 ಸಲ ನೀವು CT ಸ್ಕ್ಯಾನ್ ಮಾಡಿದ್ರಿ ಆವಾಗಲೂ ಬರೋದಿಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಮಾಡಿದ್ರಿ. ಬಟ್ ನಾನು ಇದೀಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ನೀವು ಎಷ್ಟೇ ಮಾಡಿದರೂ ನಿಮಗೆ ಅದರಿಂದ ಯಾವ ಹಾನಿಕರವಿಲ್ಲ, ನಿಮ್ಮ ಜೇಬು ಮಾತ್ರ ಸ್ವಲ್ಪ ಖಾಲಿ ಆಗ್ತದೆ ಅಷ್ಟೇ. ಓಕೆ. ಇನ್ನೊಂದು ಅಂದರೆ CT ಸ್ಕ್ಯಾನ್ ಮಾಡುವಂಥ ಮುಂಚೆ ಕೆಲವೊಂದು ರಕ್ತ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಹೇಳ್ತಾರೆ. ಇದು ಯಾಕೆ, ಯಾವ ಕಾರಣ? ಅದರಲ್ಲಿ 2 ಕ್ವಶನ್ ಬರ್ತದೆ. ಯಾಕೆ ಡಾಕ್ಟರ್ ಸ್ಕ್ಯಾನಿಂಗ್ ಅಂತ ಬರ್ತದೆ, ನೀವು ಸ್ಕ್ಯಾನ್ ಮಾಡಿ ಇದೆಲ್ಲ ಯಾಕೆ ಮಾಡ್ತೀರಿ ಅಂತ ಕೆಲವರು ಕೇಳ್ತಾರೆ. ಅಂದರೆ ಈ ಸ್ಕ್ಯಾನಿಂಗ್ ಮಾಡುವಾಗ ನಾವೊಂದು ಈ ಕಾಂಟ್ರಾಸ್ಟ್ ಅಂತ ಕೊಡ್ತೇವೆ. ಅದೇನು ಕಾಂಟ್ರಾಸ್ಟ್ ಕೊಡ್ತೇವೆ ಅಂದರೆ, ಈ ಪೆಥಾಲಜಿ ಅಂದರೆ ಯಾವುದು ಅಬ್ನಾರ್ಮ್ಯಾಲಿಟಿ ಇದೆ, ಯಾವುದು ನಾರ್ಮಲ್ ಇದೆ, ಅದನ್ನು ನಾವು ಡಿಫ್ರೆನ್ಸ್ ನೋಡಲಿಕ್ಕೆ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಈ ಸರ್ಜರಿ ಮಾಡುವಾಗ ಡಾಕ್ಟರ್ಸಿಗೆ ರಕ್ತನಾಳಗಳು ಎಲ್ಲುಂಟು ಅಂತ ಅವ್ರಿಗೆ ಬೇಕಾಗ್ತದೆ. ಅದೆಲ್ಲ ಬೇಕಾದ್ರಿಂದಾಗಿ ನಾವು ಈ ಕಾಂಟ್ರಾಸ್ಟ್ ಅಂತ ಕೊಡ್ತೇವೆ. ಆ ಕಾಂಟ್ರಾಸ್ಟ್ ಕೊಡಬೇಕಾದ್ರೆ ನಮಗೆ ಅವರ ಕಿಡ್ನಿ ಫಂಕ್ಷನ್ ಸರಿ ಉಂಟಾ ಇಲ್ವ ಅಂತ ನೋಡಬೇಕು. ಹಾಗಾಗಿ ನಾವು ಈ ಟೆಸ್ಟ್ಗಳನ್ನು ಮಾಡಿ ಬನ್ನಿ ಅಂತ ಹೇಳ್ತೇವೆ. ಓಕೆ. ಇನ್ನು ಸ್ಕ್ಯಾನ್ ಮಾಡಿದ ಮೇಲೆ ಸಾಮಾನ್ಯವಾಗಿ ಕಾಯಲಿಕ್ಕೆ ಹೇಳ್ತಾರೆ ತುಂಬ. ನಿಮ್ಮ ವರದಿ ಅನ್ನೋದು, ರಿಪೋರ್ಟ್ ಅನ್ನೋದು ಇಷ್ಟು ಗಂಟೆಗೆ ಬರುತ್ತೆ ಅಂತೇಳಿ. ಅಷ್ಟು ಟೈಮ್ ಯಾಕೆ ತೆಗೆದುಕೊಳ್ಳುತ್ತೆ? ಇದು ಯಂತ್ರದಿಂದ ಡೈರೆಕ್ಟ್ ಆಗಿ ಬರೋದಾ ಹೇಗೆ? ಹೌದು, ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಯಾರು ಕೂಡ 1 ನಿಮಿಷವೂ ವೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ಅವರು ಅದನ್ನೇ ಕ್ವಶನ್ ಕೇಳ್ತಾರೆ, ಯಾಕೆ ನಾವು ವೇಟ್ ಮಾಡಬೇಕಂತ, ಅದು ಯಾಕೆ ಮೆಷಿನ್ ಬರೋದಿಲ್ಲ ಅಂತ. ಕೆಲವು ಸ್ಕ್ಯಾನಿಗೆ ಕೂಡಲೇ ನಾವು ಕೊಡ್ತೇವೆ, ಅದರಲ್ಲಿ ನಮಗೆ ಜಾಸ್ತಿ ಆಲೋಚನೆ ತಲೆ ಖರ್ಚು ಇರುವುದಿಲ್ಲ. ಬಟ್ ಕೆಲವು ಸ್ಕ್ಯಾನಿಗೆ ತುಂಬಾ ಡಿಟೇಲ್ ಆಗಿರ್ತದೆ. ಸಾಧಾರಣ 1000 ಇಮೇಜ್ ಇರ್ತದೆ. ಅದನ್ನೆಲ್ಲವನ್ನು 2 ಸಲ ನೋಡಬೇಕು. ಮೊದಲೇನಿತ್ತು ಅದನ್ನು ತೆಗೆದು ಇದನ್ನು ನಾವು ಕಂಪೇರ್ ಮಾಡಬೇಕು. ಅದಕ್ಕೆಲ್ಲ ನಮಗೆ ಟೈಮ್ ತಗ್ತದೆ. ಆಗ ನಾವು 1 ದಿವಸ ಬಿಟ್ಟು ಬನ್ನಿ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇದರ ಅರ್ಥ, ಈಗ ನಾನು ಒಬ್ಬರಿಗೆ ಕೆಲವರ ಹತ್ರ ಗಲಾಟೆ ಮಾಡ್ತಾರೆ, ಯಾಕೆ ನೀವು ಅವ್ರಿಗೆ ಕೊಟ್ರಿ ನನಗೆ ಯಾಕೆ ಕೊಟ್ಟಿಲ್ಲ ಅಂದರೆ, ನಿಮ್ಮ ಸ್ಕ್ಯಾನಿಂಗ್ ಸ್ವಲ್ಪ ಟೈಮ್ ತಾಗ್ತಾ ಉಂಟು. ಯಾಕಂದರೆ ನಾವು ಅದನ್ನು ಸ್ವಲ್ಪ ಇನ್ನೂ ಜಾಸ್ತಿ ನೋಡಲಿಕ್ಕೆ ಉಂಟು. ಹಾಗಾಗಿ ಅದೊಂದು ಸ್ಕ್ಯಾನ್ನ ಮೇಲೆ ಟೈಮ್ ಎನ್ನುವಂಥದ್ದು ಚೇಂಜ್ ಆಗ್ತದೆ. ಓಕೆ. ಇನ್ನು ಕೆಲವೊಂದು ಸ್ಕ್ಯಾನ್ ಮಾಡಿದ ನಂತರ, ಅಂದರೆ ಮೂಳೆ ಶಸ್ತ್ರಚಿಕಿತ್ಸೆಗಳು ಮಾಡಿದ ನಂತರ MRI ಮಾಡಬಹುದಾ? ಈಗೆಲ್ಲ ಕೆಲವೊಂದು ಪ್ರಶ್ನೆಗಳಿರುತ್ತೆ, ಇದು ಹೇಗೆ ಅಂತ? ಅದು ಹೌದು. ಅಂದರೆ ನಾನು ಹೇಳಿದಾಗ ಈ MRI ಒಳಗಡೆ ತುಂಬ ಹೈ ಸ್ಟ್ರೆಂತ್ ಆಗಿರುವಂಥ ಮ್ಯಾಗ್ನೆಟ್ ಇರ್ತದೆ. ಸೊ ಹಾಗಾಗಿ ನೀವು ಒಂದು ಕತೆ ಹೇಳ್ತೇನೆ. ಈಗ ರೀಸೆಂಟ್ಲಿ ಡೆಲ್ಲಿಯಲ್ಲಿ ಏನಾಯ್ತು ಅಂದರೆ, ಡೆಲ್ಲಿ ಗೊತ್ತಲ್ಲ ನಿಮಗೆಲ್ಲ VIP ಜಾಸ್ತಿ. ಸೊ ಒಬ್ಬರು VIP MRI ಒಳಗೆ ಹೋದರು. ಅವ್ರು ಹೋದ ಕೂಡಲೇ ಅವರ ಹಿಂದೆ ಇರುವ ಬಾಡಿಗಾರ್ಡ್ ಗನ್ ತಗೊಂಡು ಅವನು ಒಳಗೆ ಹೋದ. ನಾನು ಹೇಳಿದಾಗ ಅದು ಅರ್ಥಕ್ಕಿಂತ ಎಷ್ಟೋ ಜಾಸ್ತಿ ಪವರ್. ಆ ಗನ್ ಹೋಗಿ ಆ ಮ್ಯಾಗ್ನೆಟ್ ಒಳಗಡೆ ಅಟ್ಯಾಚ್ ಆಗಿಬಿಡ್ತು. ಅವ್ರಿಗೆ ಏನು ಮಾಡಿದ್ರು ಆ ಗನ್ನನ್ನು ತೆಗಿಲಿಕ್ಕೆ ಆಗಲಿಲ್ಲ. ಸೊ ಏನಾಯಿತು, ಮ್ಯಾಗ್ನೆಟನ್ನೆಲ್ಲ ಆಫ್ ಮಾಡಿ ಆಮೇಲೆ ಅದರನ್ನೆಲ್ಲ ಮಾಡಿ ಅವನನ್ನು ಮತ್ತೆ ನಾವು ಎಳಿಬೇಕಾಗಿ ಬಂತು. ಅದು ಯಾಕಂತ ಹೇಳಿದಾಗ, ಸೊ ಹಾಗಾಗಿ ಯಾವುದೇ ಇರಲಿ, ಒಬ್ಬರು ಮೆಟಲ್ ಆಬ್ಜೆಕ್ಟ್ ಇರುವಂಥ ವ್ಯಕ್ತಿಯನ್ನು ಹೀಗಿದ್ದಾಗ ನಾವು ಅವರಿಗೆ ಸ್ವಲ್ಪ ವೇಟ್ ಮಾಡಿ ಚೆಕ್ ಮಾಡ್ತೇವೆ. ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಈಗ ಏನು ಮಾಡ್ತಾರೆ ಅಂದರೆ ಅವರು ಸರ್ಜನ್ಸು ಆ ಥರ ಆಪರೇಟ್ ಮಾಡುವಾಗಲೇ ಆ ಥರ ಒಂದು ಮೆಟಲ್, ಅಷ್ಟು ಆ ಥರ ಅಲ್ಲದಂಥ ಮೆಟಲನ್ನು ಮಾಡ್ತಾರೆ. ಬಟ್ ನಾವು ಅದನ್ನು ಚೆಕ್ ಮಾಡ್ತೇವೆ ಯಾವಾಗಲೂ, ನಿಮ್ಗೆ ಅದು ಮಾಡ್ಬೋದಾ ಬೇಡವಾ ಅಂತ ನಾನು ಹೇಳಿದಾಗ. ಹಾಗಾಗಿ ತುಂಬ ಸ್ಟ್ರಾಂಗ್ ಇರುವಂಥ ಮೆಟಲ್ ಅಂದರೆ ಈ ಓಪನ್ ಎಕ್ಸ್ಪೋಸ್ ಆಗಿರುವಂಥ ಪಾರ್ಟ್ಗಳನ್ನು ನಾವು ಮಾಡೋದು. ಈಗ ರಾಡ್ ಎಲ್ಲ ಹಾಕಿದ್ರೆ ಅಂತ ಅವರು ಅದೇ ಹೇಳಿದ್ದು, ನಾವು ಆ ರಾಡ್ ಯಾವ ಥರ ರಾಡ್ ಅಂತ ಚೆಕ್ ಮಾಡಿ, ಅಂದರೆ ಈಗ ನಾವು ಹೆಚ್ಚಿನ ಸರ್ಜರಿಗಳು ಟೈಟಾನಿಯಂ ಅಂತ ಮಾಡ್ತಾರೆ, ಆ ಟೈಟಾನಿಯಂ ಇರೋದನ್ನು ನಾವು ಮಾಡ್ಲಿಕ್ಕೆ ಆಗ್ತದೆ. ಹಾಗೆ. ಇನ್ನು ಈ ಒಂದು ರೇಡಿಯಾಲಜಿ ವಿಭಾಗದಲ್ಲಿ ಏನೇನು ಆವಿಷ್ಕಾರಗಳು ಹೊಸದು ಬಂದಿವೆ ಅಂತ ನೀವು ಹೇಳಿದಾಗೆ, ಇದೊಂದು ನಾವು ಈ ರೇಡಿಯಾಲಜಿ ಅನ್ನುವಂಥದ್ದು ಚೈಲ್ಡ್ ಆಫ್ ಟೆಕ್ನಾಲಜಿ. ನಿಮ್ಗೆ ಗೊತ್ತುಂಟು, ಈ ಟೆಕ್ನಾಲಜಿ ಅನ್ನುವಂಥದ್ದು ಪ್ರೋಗ್ರೆಸ್ಸಿಂಗ್
ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಹಾಗೆ ರೇಡಿಯಾಲಜಿ ಕೂಡ ಹಾಗೆ ಮುಂದೆ 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 ಹೋಗ್ತಾ ಇದೆ. ಈಗ ನಿಮ್ಗೆ ಗೊತ್ತುಂಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಉಂಟು. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಾವಂದರೆ ನಮ್ಮ ಕಣ್ಣಿನಲ್ಲಿ ನೋಡುವಂಥದ್ದು ಅದು 1000 ಕಣ್ಣಲ್ಲಿ ಅದನ್ನು ನೋಡಿ ನಾವೇನು ಮಿಸ್ ಮಾಡ್ತೇವೆ ಅದನ್ನು ಪಿಕಪ್ ಮಾಡೋದು, ಅಥವಾ ಇಲ್ಲಿ ತನಕ ಯಾವುದೇ ಪಿಕಪ್ ಆಗದಿರೋ ಅದು ಪಿಕಪ್ ಮಾಡೋದು, ಆ ರೀತಿ ಎಲ್ಲ ಹೊಸ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ತುಂಬ ತುಂಬ ಅಡ್ವಾನ್ಸಸ್ ಬರ್ತಾ ಉಂಟು. ಓಕೆ, ಈಗ ಫಾದರ್ ಮುಲ್ಲರ್ ಆಸ್ಪತ್ರೆಯ ಒಂದು ರೇಡಿಯಾಲಜಿ ವಿಭಾಗದ ಬಗ್ಗೆ ಹೇಳೋದಾದರೆ? ಫಾದರ್ ಮುಲ್ಲರ್ ರೇಡಿಯಾಲಜಿ ಹಾಸ್ಪಿಟಲ್ ವಿಭಾಗ ನಾನು ಹೇಳಿದಾಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ, ಮಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ರೇಡಿಯಾಲಜಿ ಡಿಪಾರ್ಟ್ಮೆಂಟು ನಮ್ಮಲ್ಲಿದೆ. ಅಂದರೆ ನಾನು ಹೇಳಿದಾಗೆ MRIಯಲ್ಲಿ ಸ್ಟ್ರೆಂತ್ ಅನ್ನೋಂಥದ್ದು ಮುಖ್ಯ. ಸೊ ಒಂದೊಂದು ಸ್ಟ್ರೆಂತು ಭೂಮಿಯ 3-4 ಪಟ್ಟು. ನಮ್ಮ ಹತ್ರ ಹೈಯೆಸ್ಟ್ ಸ್ಟ್ರೆಂತ್ ಮಂಗಳೂರಲ್ಲಿರುವಂಥ ಸ್ಟ್ರೆಂತಿನ, ಅಥವಾ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸ್ಟ್ರೆಂತ್ ಇರುವಂಥ MRI ಮೆಷಿನ್ ಇದೆ, ಕಾರ್ಡಿಯಾಕನ್ನು ನೋಡುವಂಥ CT ಸ್ಕ್ಯಾನ್ ಇದೆ. ಆಮೇಲೆ ನಾನು ಹೇಳಿದಾಗ ಈಗ ರೇಡಿಯಾಲಜಿಸ್ಟು ಇಂಟರ್ವೆನ್ಷನ್ ಅಂದರೆ ಅವರು ಪೇಷಂಟ್ಸನ್ನು ಟ್ರೀಟ್ ಮಾಡ್ತಾರೆ. ತುಂಬ ಏನು ಹೇಳ್ತಾರೆ, ಅಡ್ವಾನ್ಸ್ಡ್ ಆಗಿರುವಂಥ ಈ ಇಂಟರ್ವೆನ್ಷನ್ ರೇಡಿಯಾಲಜಿ, ಅದಕ್ಕೆ ಬೇಕಾದಂಥ ಇದಿದೆ, ಎಕ್ವಿಪ್ಮೆಂಟ್ಸು, ಡಾಕ್ಟರ್ಸ್ ಇದ್ದಾರೆ. ಆಮೇಲೆ ಫೀಟಲ್ ಮೆಡಿಸಿನ್ ಅಂತ ನಾನು ಹೇಳಿದಾಗೆ ಪ್ರತಿಯೊಂದರಲ್ಲೂ ಏನು ಹೇಳ್ತೀರಿ ಎಕ್ಸ್ಪರ್ಟ್ಸ್ ಫಾದರ್ ಮುಲ್ಲರಲ್ಲಿದ್ದಾರೆ. ಸೊ ಏನು ಹೇಳೋದು, ಒನ್ ಆಫ್ ದ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಡೆಫಿನೆಟ್ಲಿ. ಇನ್ನು ಕೊನೆಯದಾಗಿ ಒಂದು ವೀಕ್ಷಕರಿಗೆ ಸಂದೇಶ ನೀಡೋದಾದ್ರೆ? ನನಗೆ ದೈಜಿವಳ್ನವರು ಕೊಟ್ಟ ಚಾನ್ಸ್ ನಾನು ತುಂಬ ಆಭಾರಿ. ಈ ಎಲ್ಲ ಡೌಟ್ಸು ಜನರಿಗಿದ್ದದನ್ನು ನಾನು ಕ್ಲಿಯರ್ ಮಾಡಿದೆ ಅಂತ ತಿಳ್ಕೊಳ್ತೇನೆ. ಇನ್ನೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಅವರ ಯೂಟ್ಯೂಬ್ ಚಾನಲ್ ಸಂಪರ್ಕಿಸಿ. ನಾವು ವಿ ಆರ್ ಆಲ್ವೇಸ್ ಅವೈಲಬಲ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದ ಚಾನ್ಸ್. ರಿಯಲಿ ಅಪ್ರಿಷಿಯೇಟ್ ದ ಸರ್ವಿಸ್ ದಟ್ ಯು ಆರ್ ಗಿವಿಂಗ್ ಟು ದಿ ಕೋಸ್ಟಲ್ ಕರ್ನಾಟಕ ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರು, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.